ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಬಹಳ ಕಾಲದ ನಂತರ ಮತ್ತೆ ಹೇಳ್ತಾ ಇದ್ದೇವೆ. ವಾದ ಸಮಾನಾಧಿಕರಣ ಸಂಬಂಧ, ಮುಖ್ಯ ಸಮಾನಾಧಿಕರಣ ಸಂಬಂಧ ಎನ್ನುವಂಥ ವಿಚಾರ ಇಲ್ಲಿ ತನಕ ಹೇಳ್ಕೊಂಡು ಬಂದಿವಿ. ಇದು ಒಂದು ರೀತಿ ಕಾಯಿ ಮತ್ತು ಹಣ್ಣಿನ ಸಂಬಂಧ ಇದ್ದಂಗ. ಕಾಯಿ ಅಂತಂದ್ರೆ ಅದರೊಳಗಿನ ಬಣ್ಣ ಮತ್ತು ಹುಳಿ ಕಾಯಿತನವನ್ನು ಬಿಟ್ಟಾಗ ಅದೇ ಮುಖ್ಯ ಸಮಾನಾಧಿಕರಣ ಹಣ್ಣಾಗ್ತದೆ. ಒಂದೇ ವಸ್ತು, ಎರಡು ವಸ್ತುಗಳಿಲ್ಲ ಅಲ್ಲಿ, ಒಂದೇ ವಸ್ತು. ಅದರೊಳಗ ಅಜ್ಞಾನ ಸಮೇತವಾಗಿರುವಾಗ ಅದೇನಾಗ್ತದ, ಬಾಧ ಸಮಾನಾಧಿಕರಣ ಸಂಬಂಧ ಹೊಂದಿರ್ತದ. ಅಜ್ಞಾನ ಕಳ್ಕೊತ್ತು ಅಂತಂದ್ರೆ ಮುಖ್ಯ ಸಮಾನಾಧಿಕರಣ ಸಂಬಂಧ ಅಂತ. ಅದಕ್ಕೆ ಆಭಾಸ ಮತ್ತು ಕೂಟಸ್ಥ ಅಂತ ಮಾಡ್ಯಾರ. ಈ ಒಂದು ಬ್ರಹ್ಮಜ್ಞಾನ ಆರಾಮ ಇರೋದಿದು ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಆನಂದವಾಗಿರೋದ್ರ ಸಲುವಾಗಿ ಇದು ಜ್ಞಾನ ಪಡ್ಕೊಳ್ತಾ ಇದ್ದೀವಿ ನಾವು. ಈ ಒಂದು ಮುಂದಿನ ಬಾಧ ಸಮಾನಾಧಿಕರಣ ಸಾಕಲ್ರಿ, ಅದು ಮತ್ತಿನ್ನ ಏನ ಹೇಳ್ಬೇಕ? ಮುಂದೋಗಮಲ್ರಿ. ಮುಖ್ಯ ಸಮಾನಾಧಿಕರಣ ಆಭಾಸನು ತನ್ನ ಮಿಥ್ಯಾ ಸ್ವರೂಪವನ್ನು ಬಾಧಪಡಿಸಿಕೊಂಡು ತನ್ನ ಸ್ವರೂಪವನ್ನು ಕೂಟಸ್ಥನೊಡನೆ ಅಭೇದವಾಗುತ್ತಾನೆ. ಇದು ಬಾಧ ಸಮಾನಾಧಿಕರಣ. ನಾನು ಎಂಬ ಶಬ್ದದಲ್ಲಿ ಎರಡು ಸ್ವರೂಪಗಳು ಪ್ರಕಾಶವಾಗುತ್ತಿವೆ. ಒಂದು ಕೂಟಸ್ಥ, ಇನ್ನೊಂದು ಆಭಾಸ. ಕೂಟಸ್ಥನಿಗೆ ಮಾತ್ರ ಬ್ರಹ್ಮದೊಡನೆ ಸದಾ ಅಭೇದವಿರುತ್ತದೆ. ಆಭಾಸನಿಗೆ ಬಾಧ ಹೊಂದುವುದರಿಂದ ಕೂಟಸ್ಥನೊಡನೆ ಅಭೇದವಿರುತ್ತದೆ. ಅರ್ಥ ಏನು? ಬ್ರಹ್ಮದೊಡನೆ ಆಭಾಸನೂ ಅಭೇದವಿದೆ, ಕೂಟಸ್ಥನದು ಅಭೇದವಿದೆ. ಕೂಟಸ್ಥನದು ಮುಖ್ಯ ಸಮಾನಾಧಿಕರಣ ಸಂಬಂಧವಿದೆ, ಆಭಾಸನದು ಬಾಧ ಸಮಾನಾಧಿಕರಣ ಸಂಬಂಧವಿದೆ ಅಂತ ಹೇಳಿ ಮುಂದೆ ಶಿಷ್ಯನ ಪ್ರಶ್ನೆ ಏನಂತ? ನಾಲ್ಕನೇ ತರಂಗ ಶ್ರೀ ವಿಚಾರ ಸಾಗರ, ನಾಲ್ಕನೇ ತರಂಗ ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಸದ್ಗುರು ನಿಶ್ಚಲದಾಸರು ಆತನ ಸಂಶಯಗಳನ್ನು ಪರಿಹರಿಸ್ತಾ ಹೋಗ್ತಾ ಇದ್ದಾರೆ. ಒಂದು ಸಂಶಯ ಮುಗಿತು ಅನ್ನೋದ್ರಾಗೆ ಮತ್ತೊಂದು ಸಂಶಯ. ಅವನಿಗೆ ಬ್ರಹ್ಮಜ್ಞಾನ ಯಾರಿಗಾಗ್ತದ? ಕೂಟಸ್ಥನಿಗೆ ಆಗ್ತದೋ ಆಭಾಸನಿಗೆ ಆಗ್ತದೋ ಅಂದ್ರೆ ಆಭಾಸನಿಗೆ ಆಗ್ತದ ಅಂತ ಹೇಳಿದ್ರು. ಅಷ್ಟು ಹೇಳಿ ಮುಂದೆ ಬರೋದ್ರಾಗೆ ಮತ್ತೀಗೇನು ಪ್ರಶ್ನೆ ಉಂಟಾಗ್ಯದ ಅಂತಂದ್ರೆ 186ನೇ ವಿಷಯಾಂಕ 114ನೇ ದೋಹಾ, ಅಹಂ ವೃತ್ತಿಯಲ್ಲಿ ಕೂಟಸ್ಥ ಮತ್ತು ಆಭಾಸ
ಈ ಪ್ರಕಾಶವು ಕ್ರಮದಿಂದ ಆಗುತ್ತದೆಯೋ ಅಥವಾ ಕ್ರಮವಿಲ್ಲದೆ ಆಗುತ್ತದೆಯೋ ಅಂತ ಪ್ರಶ್ನೆ. ಕ್ರಮದಿಂದ ಆಗದಂದ್ರೇನು, ಕ್ರಮ ಇಲ್ಲದೆ ಆಗದಂದ್ರೇನು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಕ್ರಮದಲ್ಲಿ ಏನಿರ್ತದ? ಕ್ರಮದಲ್ಲಿ ಮೊದಲು ಕಾರಣ ಇರ್ತದೆ, ಆಮೇಲೆ ಕಾರ್ಯ ಇರ್ತದೆ. ಕ್ರಮದಲ್ಲಿ ಈಗೊಂದು ಆಕಳ ಕರ ಅದ, ಆಕಳ ಕರ ಅದು ಕಾರ್ಯ, ಆಕಳ ಕರ ಕಾರ್ಯ. ಅದರ ಕಾರಣ ಯಾವುದು? ಆಕಳ. ಈಗ ಕರ ಏನದ? ಒಂದು 5 ತಿಂಗಳದ ಕರ ಅದ ಅನ್ಕೊಳ್ರಿ. ಆಕಳ 5 ವರ್ಷದಿಂದ ಇರ್ತದ. 5 ವರ್ಷದ ಆಕಳ ಮುಂದೆ ಅದು ಏನಾಗ್ತದ, ಒಂದು ಮಗು ಕರು ಹಾಕಿದಾಗ ಅದು ಒಂದು 4-5 ತಿಂಗಳು ಕರು. ಈ ಕರು ಪ್ರಕಟ ಆಗ್ಬೇಕಾದ್ರೆ ಆ ಆಕಳಲ್ಲಿಂತ ಒಂದು ಕ್ರಮ ಅದ ಇಲ್ಲ? ಒಂದು ಆಕಳಲ್ಲಿಂತ ಒಂದು ಕರು ಬರ್ಬೇಕಾದ್ರೆ ಒಂದು ಕ್ರಮ ಅದ. ಮೊದಲ ಅದು ತಾಯಿ ಆಗಬೇಕು, ಆಮೇಲೆ ಅದು ಕರ ಬರಬೇಕು. ಇದೇನದ? ಇದೊಂದು ಕ್ರಮ. ಈಗ ವ್ಯಾವಹಾರಿಕ ಜಗತ್ತಿನೊಳಗೆ ಈ ರೀತಿ ಒಂದು ಕ್ರಮ ಅದ. ಈಗ ನಿಮಗೆ ಕನಸು ಬಿದ್ದವು, ಕನಸು ಬಿದ್ದಾಗ ಏನಾಗ್ಯದ? ಕನಸಿನಾಗ ಆಕಳ ಮತ್ತ ಕರ ಅಲ್ಲಿ ಏನಾರ ಟೈಮ್ ತಗೋತದೇನು? ನಿಮ್ಗೆ ಆಕಳ ಕಂಡಕ್ಕೆ ಮತ್ತ ಕರ ಕಾಣ್ಬೇಕಾದ್ರೆ ಒಂದು 4-5 ವರ್ಷ ಬೇಕೇನು? ಏನಿಲ್ಲ, ಒಂದೇ ಸಲ ಆಕಳ ಕರ ಎಲ್ಲ ಅಟ್ ಎ ಟೈಮ್ ಕನಸಿನಾಗ ಕಾಣ್ತಾವಲ್ಲ, ಇದಕ್ಕೇನಂತಾರ? ಕ್ರಮವಿಲ್ಲದೆ ಪ್ರತೀತಿ ಆಗುವುದು. ವಿಚಾರ ಮಾಡೋದಪ್ಪ ಅಷ್ಟೇ. ಕ್ರಮ ಇರಲಾರ್ದೆ ಪ್ರತೀತಿ ಆಗೋದು. ಕನಸಿನಾಗ ಆಕಳದ ಕರ ಒಂದೇ ಸಲ ಪ್ರತೀತಿ ಆಗ್ಬಿಡುತ್ತೆ ಅಟ್ ಎ ಟೈಮ್. ಕ್ರಮ ಅಂದ್ರೆ ಆಕಳಲ್ಲಿಂದ ಕರ ಬರ್ಬೇಕಾದ್ರೆ ಒಂದು 4-5 ವರ್ಷದಿಂದ ಆಕಳ ಇರ್ಬೇಕು, ಒಂದು 4-5 ತಿಂಗಳದ ಕರ ಆಯ್ತು. ಹಿಂಗೆ ನಾವು ಒಂದು ಕ್ರಮ ಅಂತ ಇಟ್ಕೊಂಡಿವಿ. ನಾವು ಕ್ರಮ ಆದ ಇಲ್ಲ. ಈ ಕ್ರಮದ ಬಗ್ಗೆ ಮೊದಲಿನ ಕಾಲದಿಂದಲೂ ಪರೀಕ್ಷೆಗಳು ನಡೆದವ, ಏನು ಚಿಂತನೆಗಳು ನಡೆದವ, ಅದರ ಬಗ್ಗೆ ಪರೀಕ್ಷೆಗಳು ನಡೆದವ. ಬೀಜ ಮೊದಲು, ವೃಕ್ಷ ಮೊದಲು, ಕೋಳಿ ಮೊದಲು, ತತ್ತಿ ಮೊದಲು? ಈ ಪ್ರಶ್ನೆಗಳಿಗೆ ಉತ್ತರ ಕೋಳಿ ಮೊದಲ ತತ್ತಿ ಮೊದಲ್ರಿ? ಹೇಳ. ಅದರ ಕಾರಣ ಯಾವುದು, ಕಾರ್ಯ ಯಾವುದು? ಕೋಳಿಗೆ ತತ್ತಿ ಕಾರಣ, ತತ್ತಿಗೆ ಕೋಳಿ ಕಾರಣ. ಹೌದಾ? ಕಾರ್ಯ ಯಾವುದು? ಕೋಳಿಗೆ ತತ್ತಿ ಕಾರ್ಯ, ತತ್ತಿಗೆ ಕೋಳಿ ಕಾರ್ಯ. ವೃಕ್ಷ, ಬೀಜ, ಹಿಂಗೆ ವಿಚಾರ. ಈಗ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ಯಾವ ತತ್ತಿಲಿಂತ ಕೋಳಿ ಹುಟ್ಟದ, ಆ ತತ್ತಿ ಅದರ ತಾಯಿ ಅಥವಾ ತಂದೆ. ಮತ್ತು ಮುಂದೆ
ಅದು ಹಾಕಿದ ತತ್ತಿಲಿಂತ ಹುಟ್ಟಿದ ಕೋಳಿಗೆ ಅದೇನು ತನ್ನ ಮುಂದೆ ಹುಟ್ಟ ಮರಿಗೆ ಅದು ತಾಯಿ ಆಗ್ತದ, ಮರಿ ಹೋಗಿ ತಾಯಿ ಆಗ್ತದೇನ್ರಿ? ಇದು ಇನ್ನ ವಿಚಾರ ಮಾಡೋ ಮಾತು. ಈಗ ನಿಶ್ಚಲದಾಸರ ಶಿಷ್ಯ ಒಬ್ಬ ಗುರು ಆಗ್ಯಾನ. ಗುರು ಆಗ್ಯಾನ ಅಂತಂದ್ರ ಅವ ನಿಶ್ಚಲದಾಸ ಗುರು ಆತನ, ತನ್ನ ಮುಂದಿನ ಶಿಷ್ಯರಿಗೆ ಗುರು ಆತನ? ಯಾರಿಗೆ ಗುರು ಆತನ್ರಿ? ತನ್ನ ಮುಂದಿನ ಶಿಷ್ಯರಿಗೆ ಗುರು ಆತನ. ತಂದೆಗೆ ಒಬ್ಬ ಮಗ ಹುಟ್ಟಾನ. ಅವ ಮಗನೂ ತಂದೆ ಆತನ. ಮಗನೂ ತಂದೆ ಆತನ ಅಂತಂದ್ರೆ ಯಾರಿಗೆ ತಂದೆ ಆತನವ? ತಂದೆಗೆ ತಂದೆ ಆತನ? ತಾ ಹುಟ್ಟಿದ ಹಡದ ಮಕ್ಕಳಿಗೆ ತಂದೆ ಆತನ. ಹಿಂಗ ಕೋಳಿ ಎಲ್ಲ ಓಸು ಕೋಳಿ ಒಂದೇ ಮಾಡಿ ಮಾತಾಡೋದು, ಓಸು ತತ್ತಿ ಒಂದೇ ಮಾಡಿ ಮಾತಾಡಿದ್ರೆ ಅದು ಯಾವ ತತ್ತಿಲಿಂತ ಹುಟ್ಟಿ ಬಂದದ ಆ ತತ್ತಿ ಅದಕ್ಕೆ ಕಾರಣ, ಆ ತತ್ತಿಲಿಂತ ಹುಟ್ಟಿದ ಕೋಳಿ ಇದಕ್ಕೆ ಕಾರ್ಯ. ಮುಂದಕ್ಕೆ ಹೋದಂಗಿದೆಲ್ಲ ಮಾತುಗಳು. ಯಾವ ಕೋಳಿಲಿಂತ ಆ ತತ್ತಿ ಹುಟ್ಟ್ಯದ ಆ ಕೋಳಿಯ ಕಾರಣ, ಅದು ಮುಂದೆ ಇಟ್ಟು ತತ್ತಿಗೆ ಅದು ಕಾರ್ಯ. ತಿಳಿಕತ್ತದು? ವಿಚಾರ ಮಾಡ್ಬೇಕಲ್ರಿ. ಕೋಳಿಲಿಂತ ತತ್ತಿನೋ, ತತ್ತಿಲಿಂತ ಕೋಳಿಲಿ ಅಂತಂದ್ರೆ ಕೋಳಿಲಿಂತ ಬಂದು ತತ್ತಿ ಬೇರೆ, ತತ್ತಿಲಿಂತ ಯಾವ ಕೋಳಿ ಬಂದದ ಆ ತತ್ತಿನೇ ಬೇರೆ, ಈ ತತ್ತಿನೇ ಬೇರೆ. ಆ ಕೋಳಿನೇ ಬೇರೆ, ಈ ಕೋಳಿನೇ ಬೇರೆ. ಕೋಳಿಲಿಂತ ಬಂದು ತತ್ತಿನೇ ಬೇರೆ, ತತ್ತಿಲಿಂತ ಬಂದು ಕೋಳಿನೇ ಬೇರೆ. ಇನ್ನೆಲ್ಲ ಒಂದೇ ಕೋಳೆ, ಒಂದೇ ತತ್ತಿಯ? ಮತ್ತ ಕಾರಣ ಮುಂದ ಆ ತತ್ತಿ ಈ ಕೋಳಿಗೆ ಕಾರ್ಯ ಆಯ್ತು. ಇದು ಆದ್ಮೇಲೆ ಏನದ, ಈ ಸೃಷ್ಟಿಯ ಕ್ರಮ ಏನದ ಅಂತಂದ್ರೆ ರೇಖಾ ಆಕಾರದಲ್ಲಿಲ್ಲ, ಅದು ವೃತ್ತದ ಆಕಾರದಲ್ಲಿ ಅದ. ರೇಖೆಯ ಆಕಾರ ಇತ್ತಂದ್ರೆ ಒಂದು ಆರಂಭಿಕ ಬಿಂದು, ಒಂದು ಅಂತಿಮ ಬಿಂದು ಅಂತ ಹೇಳಕ್ ಬರ್ತದೆ. ವೃತ್ತದಲ್ಲಿ ಎಷ್ಟು ಬಿಂದುಗಳದವ, ಯಾವ ಬಿಂದು ಆರಂಭದ ಹೇಳಕ್ ಬರಲ್ಲ, ಅಂತ್ಯದಂತ ಹೇಳಕ್ ಬರಲ್ಲ. ವೃತ್ತಾಕಾರದವು ಸರ್ಕಲ್ನಾಗ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, ಎಂಡ್ ಪಾಯಿಂಟ್ ಅಂತ ಹೆಂಗೆ ಹೇಳ್ತೀರಿ? ಒಂದು ಗೆರಿ ಇತ್ತಂತಂದ್ರೆ ಅದಕ್ಕೆ ತುದಿ ಹೇಳ್ಬೋದು, ಈ ತುದಿ ಆ ತುದಿ ಅಂತ. ಹೌದಾ ಇಲ್ಲ? ಈ ಸೃಷ್ಟಿಯ ಕ್ರಮ ಏನದ ಅಂತಂದ್ರೆ ಸರ್ಕಲ್ ಅದ, ಭವಚಕ್ರ. ಕರ್ಮ ಏನಾಗ್ತದ, ಒಂದು ದೇಹಕ್ಕೆ ಕಾರಣ ಆಗ್ತದ, ಆ ದೇಹ ಕಾರ್ಯ ಆಗ್ತದ. ಮುಂದೆ ಹೋಗಿ ಅದೇ ದೇಹ ಕಾರಣ ಆಗ್ತದ, ಅದು ಮುಂದೆ ಮಾಡೋ ಕರ್ಮಕ್ಕೆ ಕಾರಣ ಆಗ್ತದ, ಆ ಕರ್ಮ ಕಾರ್ಯ ಆಗ್ತದ. ಆ ದೇಹ ಯಾವ ಕರ್ಮದಿಂದ ಬಂದದ ಆ ಕಾರಣನೇ ಬೇರೆ, ಆ ದೇಹ ಮುಂದೆ ಯಾವ ಕರ್ಮ ಮಾಡ್ತದ ಆ ಕಾರ್ಯನೇ ಬೇರೆ. ಒಂದಕ್ಕೊಂದು ಸಂಬಂಧ ಇಲ್ಲ. ಆಮೇಲೆ ನಾವೇನು ದೇಹದಿಂದ ಕರ್ಮ, ಕರ್ಮದಿಂದ ದೇಹ, ಅದೇನದ ಭವಚಕ್ರ. ಅದು ಚಕ್ರ ರೂಪ, ರೇಖಾಕಾರ ಇಲ್ಲ. ಯಾವ ದೇಹದಿಂದ ಯಾವ ಕರ್ಮ ಮಾಡಿರಿ ಸೆಪರೇಟ್ ಆದ ಇಲ್ಲ. ಅದು ಒಂದು ಎಕ್ಸ್ ಕರ್ಮದಿಂದ ಎ ದೇಹ ಬಂದದ, ಮತ್ತ ಆ ದೇಹ ಮಾಡದ ವೈ ಕರ್ಮ ಮಾಡದ, ವೈ ಕರ್ಮ ಮಾಡಿ ಮತ್ತೆ ಬಿ ದೇಹ ಬಂದದ.
ಎ ದೇಹ ಬಿ ದೇಹ ಬೇರೆ, ಎಕ್ಸ್ ಕರ್ಮ ವೈ ಕರ್ಮ ಬೇರೆ, ಹೌದಾ ಇಲ್ಲ? ಎಲ್ಲ ಒಂದೇ ಅನ್ನಲ್ಲ. ಹೆಸರು ಕೊಟ್ಟು ನೋಡ್ರಿ, ಅವು ಬೇರೆ ಇವು ಬೇರೆ. ಅದು ಅದರದ್ದು ಮೂಲ ವಸ್ತು ಬೇರೆ, ಮುಂದೆ ತಯಾರಾದ ಸಿದ್ಧ ವಸ್ತು ಬೇರೆ, ಮತ್ತು ಅದಕ್ಕೆ ಈಗ ಸಿದ್ಧ ಆಗಿದ್ದ ವಸ್ತುನೇ ಮತ್ತೆ ಮೂಲ ವಸ್ತು ಆಗ್ತದೆ, ಮತ್ತೊಂದು ವಸ್ತುವಿಗೆ ಸೃಷ್ಟಿ ಮಾಡ್ತದೆ. ಅದು ಹೆಂಗದಪ್ಪ ಅಂತಂದ್ರೆ ವೃತ್ತಾಕಾರ ಅದದು. ಈ ಚಕ್ರ ಏನದ, ಬೀಜದಿಂದ ವೃಕ್ಷ, ವೃಕ್ಷದಿಂದ ಬೀಜ, ಬೀಜದಿಂದ ವೃಕ್ಷ, ವೃಕ್ಷದಿಂದ ಬೀಜ, ಅದು ವೃತ್ತಾಕಾರದ. ಯಾವುದು ಆರಂಭ ಯಾವುದು ಅಂತಿಮ ಅಂತ ಹೇಳಕ್ ಬರಂಗಿಲ್ಲ. ಸರ್ಕ್ಯುಲರ್ ಅದ, ಲೀನಿಯರ್ ಅಲ್ಲ. ಪ್ರಶ್ನೆಗೆ ಉತ್ತರ ಸಿಕ್ತ? ಅದು ಹೆಂಗದ ಅಂತೇಳಿ ನಾವು ಅದು ಇದ್ದಂಗೆ ನಾವು ಸ್ಟಡಿ ಮಾಡ್ಬೇಕು. ಬಿಟ್ಟಿಗೆ ನಮ್ಮ ಬುದ್ಧಿಗೆ ತಿಳಿದಂಗೆ ಅದನ್ನು ಸ್ಟಡಿ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಏಟ್ ತಿಳಿದ ಅದ್ರ ಪ್ರಕಾರನೇ ಅದನ್ನು ತಿಳ್ಕೊತೀನಿ ಅಂದ್ರೆ ಅದು ಹೆಂಗದ ಅನ್ನೋದು ನಾವು ತಿಳ್ಕೋಬೇಕು. ಹೌದಾ ಇಲ್ಲ? ಅದು ಇದ್ದಂಗೆ ಯಥಾರ್ಥವಾಗಿ ತಿಳ್ಕೋಬೇಕು. ಅವರವರ ಭಾವಕ್ಕೆ, ಅವರವರ ಮುಕುತಿಗೆ, ಅವರವರ ತರನಾಗಿ ಇರುತಿಯನ್ನು ಶಿವಯೋಗಿ ಅಂತ. ಶಿವ ಹೆಂಗದನ ಅನ್ನೋದಕ್ಕೆ ಬೇಕಾದ್ರೆ ಯಥಾರ್ಥವಾಗಿ ಶಿವ ಹೆಂಗದನ ಅಂತ ತಿಳ್ಕೊಳ್ಳೋದು ಯಥಾರ್ಥ ಜ್ಞಾನ. ಹಂಗ ಇದು ಭವಚಕ್ರ ಹೆಂಗದನ್ನ ತಿಳ್ಕೊಳ್ಳೋದು ಯಥಾರ್ಥ ಜ್ಞಾನ. ಅದಕ್ಕೆ ಕ್ರಮ ಅನ್ನೋ ಶಬ್ದ ಬಂದದ್ದಕ್ಕೆ ಈ ರೀತಿ ಹೇಳ್ಬೇಕಾಯ್ತು. ಕ್ರಮ ಅಂದ್ರೆ ಮೊದಲು ಕಾರಣ, ಆಮೇಲೆ ಕಾರ್ಯ. ಈ ರೀತಿ ಇರೋದಕ್ಕೆ ಕ್ರಮ ಅಂತಾರೆ. ಏನ್ ಮೊದಲೇ ಕಾರ್ಯ ಆಮೇಲೆ ಕಾರಣ? ಅದಕ್ಕೆ ಕರ್ಮಕ್ಕ ಏನ್ ಮಾಡ್ರಿ, ಎಕ್ಸ್ ಅಂತ ಹೆಸರಿಟ್ಕೋರಿ. ಎಕ್ಸ್ ಕರ್ಮ ಒಂದು ಎ ಅನ್ನೋ ದೇಹಕ್ಕೆ ಕಾರಣ ಆಗ್ಯದ. ಆ ಎ ಅನ್ನೋ ದೇಹ ಏನಾಗ್ಯದ, ಎಕ್ಸ್ ಕರ್ಮದ ಕಾರ್ಯ ಆಗ್ಯದ. ಎಕ್ಸ್ ಕರ್ಮದ ಕಾರ್ಯ ಆಗ್ಯದ. ಎ ಅಂತ ದೇಹದ ಹೆಸರು ಇಟ್ಕೊಳ್ರಿ, ಎಕ್ಸ್ ಅನ್ನೋದು ಕರ್ಮದ ಹೆಸರು ಇಟ್ಕೊಳ್ರಿ. ಎಕ್ಸ್ ಕರ್ಮವು ಎ ದೇಹದ ಕಾರ್ಯವಾಗಿದೆ. ಎ ದೇಹವು ಎಕ್ಸ್ ಕಾರಣವಾಗಿದೆ. ಎಕ್ಸ್ ಕರ್ಮವು ಎ ದೇಹದ ಕಾರಣವಾಗಿದೆ. ಎ ದೇಹವು ಎಕ್ಸ್ ಕರ್ಮದ ಕಾರ್ಯವಾಗಿದೆ. ಹೌದಿಲ್ಲ? ಕಾರಣ ಆಗ್ಯದ. ಕಾರ್ಯ ಆಗ್ಯದ. ಈಗ ಮುಂದೇನಾಯ್ತು, ಆ ಎ ದೇಹ ಏನಾಯ್ತು, ವೈ ಕರ್ಮ ಮಾಡ್ಯದ. ಈಗ ಮುಂದೆ ವೈ ಕರ್ಮ ಆಗ್ಯದ. ಇಲ್ಲಿ ಏನಾಯ್ತಪ್ಪ ಅಂತಂದ್ರ ಎ ದೇಹವು ವೈ ಕರ್ಮಕ್ಕ ಕಾರಣ ಆಗ್ಯದ. ಮತ್ತ ವೈ ಕರ್ಮ ಏನಾಗ್ಯದ, ಎ ದೇಹದ ಕಾರ್ಯ ಆಗ್ಯದ. ವೈ ಕರ್ಮ ಎ ದೇಹದ ಕಾರ್ಯ. ಮುಂದೇನಾಯ್ತು, ವೈ ಕರ್ಮ ಏನ್ ಮಾಡ್ತು, ಬಿ ಅನ್ನೋ ಒಂದು ದೇಹವನ್ನು ಹುಟ್ಟಿಸ್ತು. ಬಿ ತಿಳಿತಾರೆ. ಎಕ್ಸ್ ಕರ್ಮ, ಎ ಅನ್ನೋದು ದೇಹ. ವೈ 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 ಕರ್ಮಕ್ಕ ಕಾರಣ ಆಗ್ಯದ. ಮತ್ತ ವೈ ಏನಾಗ್ಯದ ಅಂತಂದ್ರ ಎ ದೇಹದ ಕರ್ಮ ಆಗ್ಯದ. ನೀವು ಎಕ್ಸ್ ಕೆಳಗ ಎ, ವೈ ಕೆಳಗ ಬಿ.
ಮೊದಲ ಎಕ್ಸ್ ಬರಿಬೇಕು, ಅದ್ರ ಕೆಳಗ ಎ ಬರಿಬೇಕು, ಅದ್ರ ಕೆಳಗ ವೈ ಬರಿಬೇಕು, ಅದ್ರ ಕೆಳಗ ಬಿ ಬರಿಬೇಕು. ಎಕ್ಸ್ ಕರ್ಮವು ಎ ದೇಹದ ಕಾರಣವಾಗಿದೆ, ಎ ದೇಹವು ಎಕ್ಸ್ ಕರ್ಮದ ಕಾರ್ಯವಾಗಿದೆ. ಅಲ್ಲಿ ಎಕ್ಸ್ ಬಿಟ್ಬಿಡೋದು, ನೆಕ್ಸ್ಟ್ ಮತ್ತೆ ವೈಗೆ ಬರ್ಬೇಕು. ವೈ ಕರ್ಮವು ಎ ದೇಹದ ಕಾರ್ಯವಾಗಿದೆ, ಎ ದೇಹವು ವೈ ದೇಹಕ್ಕೆ ಕಾರಣವಾಗಿದೆ. ಈ ದೇಹ ಏನ್ ಮಾಡ್ತದ? ಎಕ್ಸ್ ಕರ್ಮಕ್ಕ ಕಾರ್ಯ ಆಗ್ಯದ, ವೈ ಕರ್ಮಕ್ಕ ಕಾರಣ ಆಗ್ಯದ. ಒಂದೇ ದೇಹ ಏನ್ ಮಾಡ್ತದ? ಎಕ್ಸ್ ಕರ್ಮಕ್ಕ ಕಾರ್ಯ ಆಗಿ ತೋರ್ತದ, ವೈ ಕರ್ಮಕ್ಕ ಕಾರಣ ಆಗಿ ತೋರ್ತದ. ಮುಂದೆ ವೈ ಕರ್ಮ ಏನ್ ಮಾಡ್ತದ? ಬಿ ಕರ್ಮಕ್ಕ ಕಾರಣ ಆಗಿ ತೋರ್ತದ, ಎ ಕರ್ಮಕ್ಕ ಕಾರ್ಯ ಆಗಿ ತೋರ್ತದ. ತಿಳಿತಾ? ಕನ್ಫ್ಯೂಸ್ ಆಯ್ತಾ? ಏನಾಯ್ತು? ಎಕ್ಸ್ ಮ್ಯಾಲ ಕರ್ಮ ಬರ್ದಿರ, ಎಕ್ಸ್ ಕರ್ಮ, ಎ ದೇಹ, ವೈ ಕರ್ಮ. ಇದು ಒಂದು ಲೈನ್ ಬರ್ತಕ್ಕಂದ್ರೆ ಇನ್ನೊಂದು ಲೈನ್ ಎಕ್ಸ್ ಕರ್ಮ ಎ ದೇಹಕ್ಕೆ ಕಾರಣ ಆಗೈತಿ, ಈ ದೇಹ ಎಕ್ಸ್ ಕರ್ಮದ ಕಾರಣ ಆಗೈತಿ. ಇದು ಒಂದು ತಿಳಿತದ. ಇದು ಎರಡು ಗೆರೆ ಹೊಡೆದ್ಬೇಡಿ. ಇದು ಬಂದ್ಮೇಲೆ ಮುಂದೆ ಮೂರನೇ ವಾಕ್ಯ ಏನ್ ಮಾಡ್ಬೇಕು? ವೈಗೆ ಬರ್ಬೇಕು. ವೈ ಕರ್ಮ ಎ ದೇಹದ ಕಾರ್ಯವಾಗಿದೆ. ಮತ್ತೆ ಎ ದೇಹ ಏನಾಗ್ಯದ? ವೈ ದೇಹಕ್ಕೆ ಕಾರಣ ಆಗ್ಯದ. ವೈ ಕರ್ಮಕ್ಕೆ ಕಾರಣ ಆಗ್ಯದ. ಈಗ ಏನಾಗ್ಯದ? ಎ ದೇಹ ಏನಾಗ್ಯದಪ್ಪ ಅಂದ್ರ ಎಕ್ಸ್ ಕರ್ಮಕ್ಕ ಕಾರ್ಯ ಆಗ್ಯದ, ವೈ ಕರ್ಮಕ್ಕ ಕಾರಣ ಆಗ್ಯದ. ಜಟ್ ಅಲ್ಲ, ಇಲ್ಲೇ ವೈ ಅಷ್ಟಕ್ಕೆ ನಿಂದಿರ್ತಾ, ಮುಂದೆ ಹೋಗೋದು ಬೇಡ. ಎಕ್ಸ್ ಈಗ ಎ ಅನ್ನೋ ದೇಹ ಅದಲ್ರಿ, ಈ ದೇಹ ಏನ್ ಮಾಡ್ಯದ? ಮೊದಲ ಯಾವುದೋ ಕರ್ಮದಿಂದ ಬಂದದ, ಅದು ಎಕ್ಸ್ ಕರ್ಮದಿಂದ ಬಂದದ. ಮುಂದೆ ವೈ ಕರ್ಮ ಮಾಡ್ಯದ. ವೈ ಕರ್ಮ ಮಾಡಾಗ ಅದು ಏನಾಗ್ಯದ? ಕಾರಣ ಆಗ್ಯದ. ಎಕ್ಸ್ ಕರ್ಮದಿಂದ ಬರಾಗ ಕಾರ್ಯ ಆಗ್ಯದ ಎ. ಏನಾಗಕತ್ತದ? ಅದೇ ದೇಹನೇ ಕರ್ಮ ಮಾಡ್ಲಕತ್ತದ ಇಲ್ಲ? ಬಂದು ಹೊಸ ಕರ್ಮ, ವೈ ಕರ್ಮ. ಬಿ ಬಿಡ್ರಿ, ಮ್ಯಾಲಿನ ಎರಡಕ್ಕೆ ಕನೆಕ್ಷನ್ ತಗೋರಿ. ಅದು ವೈ ಕರ್ಮ ಎ ದೇಹಕ್ಕೆ ಏನಾಗ್ಯದ? ಎ ದೇಹವು ಎಕ್ಸ್ ಕರ್ಮದ ಕಾರ್ಯವಾಗಿದೆ. ಇದು ಮುಗಿತೀವಿ, ಎರಡು ಸಾಲು ಮುಗಿತು. ಇದು ಪಕ್ಕ ತಿಳ್ಕೊಂಡಿರಿ. ಮುಂದೆ ವೈ ಒಂದೇ ಸ್ಟೆಪ್ಪಿಗೆ ಹೋಗ್ರಿ, ವೈಗಷ್ಟೇ ಹೋಗ್ರಿ, ಬಿಗೆ ಹೋಗ್ಬೇಡ್ರಿ. ಇನ್ನ ವೈಗೆ ಹೋದ್ರಿ ಅಂತಂದ್ರ ಈ ವೈದ ಏನಾಗ್ಯದ ಅಂತಂದ್ರ, ವೈ ಏನಾಗ್ಯದ? ಎ ದೇಹದ ವೈ ಕರ್ಮ ಏನಾಗ್ಯದ? ಎ ದೇಹದ ಕಾರ್ಯ ಆಗ್ಯದ. ಮತ್ತ ವೈ ಕರ್ಮಕ್ಕ ಎ ದೇಹ ಏನಾಗ್ಯದ? ಕಾರಣ ಆಗ್ಯದ. ವೈ ಕರ್ಮ ಏನಾಗಿದೆ? ಎ ದೇಹದ ಕಾರ್ಯ ಆಗ್ಯದ. ಹಿಂಗಾಗಿದ್ದಕ್ಕೆ ಏನಾಯ್ತು? ಒಂದೇ ದೇಹ ಎ ದೇಹ ಏನಾಗ್ಯದ? ಎಕ್ಸ್ ಕರ್ಮಕ್ಕ ಕಾರ್ಯ ಆಗ್ಯದ, ವೈ ಕರ್ಮಕ್ಕ ಕಾರಣ ಆಗ್ಯದ. ಒಂದ್ ಕಡೆ ಮಗಳಾಗ್ಯದ, ಒಂದ್ ಕಡೆ ತಾಯಿ ಆಗ್ಯದ. ವೈ ಕರ್ಮಕ್ಕ ಆ ಎ ದೇಹ ಏನಾಗ್ಯದ? ಕಾರಣ ಆಗ್ಯದ. ಮತ್ತು ಎಕ್ಸ್ ಕರ್ಮಕ್ಕೆ ಏನಾಗ್ಯದ?
ಕಾರ್ಯ ಆಗೈತೆ. ಮುಂದೆ ವೈಗೆ ಬಂದ್ರಿ, ವೈಗೆ ಬಂದ್ಮೇಲೆ ಮುಂದೆ ಬಿಗೆ ಬಂದ್ರಿ. ಬಿ ಬಿ ಅಂತಂದ್ರೇನು? ಇದು ಬಿ ದೇಹ. ಬಿ ದೇಹ ಏನಾಗ್ಯದ? ಒಂದೇ ವೈ ಕರ್ಮ ಏನಾಗ್ಯದ ಎ ದೇಹದ ಕಾರ್ಯ ಆದ್ರ ಅದೇ ಕರ್ಮ ಏನಾಗ್ಯದ ಬಿ ದೇಹಕ್ಕೆ ಕಾರಣ ಆಗ್ಯದ. ಆ ಕರ್ಮನೇ ಇನ್ನೊಂದು ದೇಹ ಹುಟ್ಲಕ್ಕೆ ಕಾರಣ ಆಗ್ಯದ. ವೈ ಕರ್ಮ ಬಿ ದೇಹಕ್ಕೆ ಕಾರಣವಾಗಿದೆ. ಮತ್ತು ಬಿ ದೇಹ ಏನಾಗ್ಯದ? ವೈ ದೇಹದ ಬಿ ದೇಹ ವೈ ಕರ್ಮದ ಬಿ ದೇಹ ವೈ ಕರ್ಮದ ಕಾರ್ಯವಾಗಿದೆ. ಕಾರ್ಯ ಬಿ ದೇಹ ವೈ ಕರ್ಮದ ಕಾರ್ಯವಾಗಿದೆ. ವೈ ಕರ್ಮ ಬಿ ದೇಹದ ಕಾರಣವಾಗಿದೆ. ಎಕ್ಸ್ ಕರ್ಮ ಎ ದೇಹ ವೈ ಕರ್ಮ ಬಿ ದೇಹ ಅಂತ ಬರ್ದಿರ? ಇವು 4 ಬರ್ದಿರ ಇಲ್ಲ? ಮೊದಲು ಎಕ್ಸ್ ಕರ್ಮ ಎ ದೇಹ ವೈ ಕರ್ಮ ಬಿ ದೇಹ ಅಂತ ಬರ್ದಿರ? ಎಕ್ಸ್ ಎ ವೈ ಬಿ ಒಂದ್ರ ತೆಳಗ ಒಂದು ಬರ್ಕೋಬೇಕು. ಎಕ್ಸ್ ಎ ವೈ ಬಿ. ಎಕ್ಸ್ ಮುಂದ ಕರ್ಮ ಬರಿಬೇಕು, ಎ ಮುಂದ ದೇಹ ಬರಿಬೇಕು, ಐ ಮುಂದ ಕರ್ಮ ಬರಿಬೇಕು, ಬಿ ಮುಂದ ದೇಹ ಬರಿಬೇಕು. ಏನ್ ದೊಡ್ಡ ವಿಚಾರ ಇಲ್ಲದ್ರಾಗ. ಎಕ್ಸ್ ಕರ್ಮವು ಎ ದೇಹದ ಕಾರಣವಾಗಿದೆ ಮತ್ತ ಎ ದೇಹವು ಎಕ್ಸ್ ಕರ್ಮದ ಕಾರ್ಯವಾಗಿದೆ. ಇದು ಒಂದು ಸೆಟ್. ನೆಕ್ಸ್ಟ್ ವೈಗೆ ಬರ್ಬೇಕು. ವೈ ಕರ್ಮವು ಎ ದೇಹದ ಕಾರ್ಯವಾಗಿದೆ. ಮತ್ತೆ ಎ ದೇಹವು ಏನಾಗ್ಯದ? ವೈ ದೇಹದ ವೈ ಕರ್ಮದ ಕಾರಣ ಆಗ್ಯದ. ಇದು ಒಂದು ಸೆಟ್. ಮ್ಯಾಲಿನ ಸೆಟ್ನಾಗ ಎ ಏನಾಗ್ಯದ? ಕಾರ್ಯ ಆಗ್ಯದ. ಕೆಳಗಿನ ಸೆಟ್ಟಿನೊಳಗ ಎ ಏನಾಗ್ಯದ? ದೇಹ ಕಾರಣ ಆಗ್ಯದ. ವೈ ಕರ್ಮವು ಎ ದೇಹದ ಕಾರ್ಯವಾಗಿದೆ. ಎ ದೇಹವು ವೈ ಕರ್ಮದ ಕಾರಣವಾಗಿದೆ. ಏನಾಗಿದೆ ಇದ್ರಾಗ? ತಿಳಿಲಾರ್ದಂಥದ್ದು ಏನಾಗಿದೆ? ಮಗಳು ಮೊಮ್ಮಗಳು ಹಡ್ದಾಳ ಇಲ್ಲ? ಅವ್ರ ತಾಯಿಗೆ ಅಕ್ಕಿ ಕಾರ್ಯ, ತನ್ನ ಮಗಳಿಗೆ ತಾನು ಕಾರಣ. ಎ ಅಂತಂದ್ರ ತಾಯಿ ಮಗಳು ಮೊಮ್ಮಗಳಿದ್ದಂಗ. ಮಗಳು ತನ್ನ ತಾಯಿಗೆ ಮಗಳೇ, ತನ್ನ ಮಗಳಿಗೆ ತಾಯಕ್ಕೆ. ಏನ್ ತಾಯಿ ಅಂತಂದ್ರೆ ಏನ್ ತಾಯಿಗೆ ತಾಯಿ ಆತಲ್ಲ ಏನಕ್ಕೆ? ಮತ್ತ ಈಗ ಎ ಅನ್ನೋದೇನದ? ವೈ ಕರ್ಮಕ್ಕ ತಾಯಿ ಅದು, ಎಕ್ಸ್ ಕರ್ಮದ್ದು ಮಗಳದು ದೇಹ. ತಾಯಿ ಆತ. ಇದು ತಿಳಿದ್ರ? ಎ ದೇಹ. ನೆಕ್ಸ್ಟ್ 2 ಸೆಲ್ ಮುಗಿದು ಮುಂದೆ ಮೂರನೇ ಸೆಟ್ಟಿಗೆ ಹೋಗ್ಬೇಕು. ಬಿ ದೇಹವು
ಬಿ ದೇಹ ಏನಾಗ್ಯದ ವೈ ಕರ್ಮದ ಕಾರ್ಯವಾಗಿದೆ ಬಿ ದೇಹ. ಮತ್ತ ವೈ ಕರ್ಮ ಏನದ, ವೈ ಕರ್ಮವು ಬಿ ದೇಹದ, ವೈ ಕರ್ಮ ಏನಾಗ್ಯದ ಬಿ ದೇಹಕ್ಕೆ ಕಾರಣ ಇದೆ. ರೈಟ್, ಈಗ ಕರೆಕ್ಟ್ ಲೈನಿಗೆ ಬಂತು ನೋಡ್ರಿ. ಇಷ್ಟು ತಿಳ್ಕೊಂಡ್ಬಿಟ್ರೆ ಆಯ್ತು. ಇದೇನದ ಅಂದ್ರೆ ಚಕ್ರಾಕಾರ ಅದ, ರೇಖಾಕಾರ ಇಲ್ಲ. ರೇಖಾಕಾರ ಇದ್ರೆ ಯಾವ್ದು ಮೊದಲೇ ಯಾವ್ದು ಆಮೇಲೆ ಅಂತ ಹೇಳಕ್ ಬರ್ತದೆ. ಚಕ್ರಾಕಾರ ಇದ್ದದಕ್ಕ ಈ ರೀತಿ ಅದು ಮೊದಲು ಇದು ಮೊದಲು ಅಂತ ಹೇಳಕ್ ಬರಲ್ಲ. ಯಾವುದು ಮೊದಲು ಇಲ್ಲ, ಯಾವುದು ಕೊನೆಯದು ಅಲ್ಲ. ಚಕ್ರದಲ್ಲಿ ರೇಖೆಯಲ್ಲಿ ಒಂದು ಮೊದಲನೇ ಬಿಂದು ಒಂದು ಕೊನೆಯ ಬಿಂದು ಅಂತ ಹೇಳ್ಬೋದು. ಚಕ್ರದಲ್ಲಿ ಹಂಗೆ ಹೇಳಕ್ ಬರಂಗಿಲ್ಲ. ಹಿಂಗಾಗಿ ಆ ರೀತಿ ಹೇಳೋದು ಅಸಂಭವ. ಕ್ರಮ ಅನ್ನೋ ಒಂದು ಶಬ್ದ ಸಲುವಾಗಿ ಇಟ್ಟೆಲ್ಲ ತಗೊಳಕತ್ತೇನೆ ಈಗ ನಾನು. ಮುಂದೆ ಇಲ್ಲಿ ಏನ್ ಕ್ರಮ ಅದ ಯಾರಿಗೆ ಗೊತ್ತು. ಅಹಂ ವೃತ್ತಿಯಲ್ಲಿರುವ ಕೂಟಸ್ಥ ಮತ್ತು ಆವಾಸನ ಪ್ರಕಾಶವು ಕ್ರಮದಿಂದ ಆಗುವುದೋ ಅಥವಾ ಕ್ರಮವಿಲ್ಲದೇ ಆಗುವುದೋ. ಕ್ರಮದಿಂದ ಆಗದಂದ್ರೇನು? ತಾಯಿ ಮಗಳನ್ನ ನಡಿತಾಳ, ಮಗಳ ಮೊಮ್ಮಗಳನ್ನ ನಡಿತಾಳ, ಮೊಮ್ಮಗಳ ಮತ್ತಿನ್ನ ಒಂದು ಮುಂದಿನ ನಡಿತಾಳ. ಮತ್ತೆ ಎಲ್ಲರೂ ತಾಯಿದೇರೇ ಆಗ್ಯಾರ, ಎಲ್ಲರೂ ತಾಯಿದೇರಾಗ್ಯಾರ. ಯಾರಿಗೆ ತಾಯಿದೇರಾಗ್ಯಾರ ಅನ್ನೋದು ಮುಖ್ಯ. ಮಗಳಾದಕಿ ತನ್ನ ಮಗಳಿಗೆ ತಾಯಿಯಾಗಿರ್ತಾಳ, ತನ್ನ ತಾಯಿಗೆ ಮಗಳಾಗಿರ್ತಾಳ. ಹೌದಲ್ರಿ? ಪ್ರತಿಯೊಬ್ಬರು ತಮ್ಮ ತಾಯಿಗೆ ಮಗಳಾಗಿರ್ತಾಳ, ತನ್ನ ಮಗಳಿಗೆ ತಾಯಿಯಾಗಿರ್ತಾಳ. ಅದು ಕ್ರಮ. ಇದು ಗುರುವಿನಿಂದ ಶಿಷ್ಯ, ಮತ್ತ ಶಿಷ್ಯನಿಂದ ಗುರುಗಳು, ಮತ್ತೆ ಗುರುವಿನಿಂದ ಶಿಷ್ಯ, ಶಿಷ್ಯನಿಂದ ಗುರುಗಳಂತಂದ್ರೆ ಶಿಷ್ಯನಿಂದ ಗುರುಗಳಾಗದು. ಮುಂದೆ ತನ್ನ ಶಿಷ್ಯರಿಗೆ ತಾನು ಗುರು ಆಗ್ತಾನ. ಏನ್ ತನ್ನ ಗುರುವಿಗೆ ತಾ ಗುರು ಆಗ್ತಾನ? ತನ್ನ ಶಿಷ್ಯರಿಗೆ ಗುರು ಆಗ್ತಾನ. ತತ್ವದೃಷ್ಟಿರ್ವಾಚ್ ಏನಂತಾನ? ಅಹಂ ವೃತ್ತಿ ಮೇ ಬಾನವೈ ಚಾಚಿ ಅರು ಆವಾಸ. ಅಹಂ ವೃತ್ತಿಯಲ್ಲಿ ಎರಡು ಮಾನವಾಗ್ತಾ ಇದ್ದಾವೆ. ಒಂದು ಸಾಕ್ಷಿ ಅಂತಂದ್ರೆ ಕೂಟಸ್ಥ, ಅರು ಅಂದ್ರೆ ಮತ್ತು, ಆಭಾಸ ಅಂತಂದ್ರೆ ಆಭಾಸ, ಚಿದಾಭಾಸ. ಎರಡು ಮಾನವಾಗ್ತಾ ಇದ್ದಾವೆ. ಸೋ ಕ್ರಮತೆ ವಾ ಕ್ರಮವಿನ. ಅವು ಕ್ರಮದಿಂದ ಆಗ್ತಾವೋ, ಕ್ರಮ ಇಲ್ಲದೆ ಆಗ್ತಾವೋ. ಕ್ರಮದಿಂದ ಅಂದ್ರೆ ಹಿಂಗ ತಾಯಿ ಒಂದ್ 20 ವರ್ಷದಕ್ಕೆ ಹೆಣ್ಮಗಳು ಇರ್ಬೇಕಾಗ್ತದೆ. ತಾಯಿ ಆದಾಕಿ ಒಂದ್ 15-20 ವರ್ಷಕ್ಕೆ ಆದ್ಮೇಲೆ ಅಕ್ಕಿ ಮಗಳು ಕಾಣ್ತಾಳ. ಎದ್ರಾಗ? ಕ್ರಮದಲ್ಲಿ. ಕ್ರಮ ಇರ್ಲಾರ್ದಾಗ ಸ್ವಪ್ನದಲ್ಲಿ ಏನಾಗ್ಬಿಡ್ತದ? ತಾಯಿ ಮಗಳು ಅಟ್ ಎ ಟೈಮ್ 20 ವರ್ಷದ ಸಮಸ್ಯೆ ಇಲ್ಲವೇ ಇಲ್ಲ. ಒಂದೇ ಸಲಕ್ಕೆ ಕ್ರಮವಿಲ್ಲದೆ ತಾಯಿ ಮಗಳು ಇಬ್ರು ತೋರಿ ಬರ್ತಾರೆ ಕನಸಿನೊಳಗೆ. ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಯಾಕೋ ಕರವು ಪ್ರಕಾಶ, ಈ ವಿಚಾರವನ್ನು ಕುರಿತು ತಿಳಿಸ್ರಪ್ಪ ನಮಗ ಅಂತ. ಅದಕ್ಕಿದೇ ಪ್ರಶ್ನೆ ಬರ್ತದ. ಭಕ್ತಸ್ಥಲ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಮತ್ತ ಶರಣಸ್ಥಳ, ಐಕ್ಯ ಸ್ಥಳ ಅಂತ 6 ಸ್ಥಳಗಳು ಹೇಳಿರಿ. ಈ 6 ಸ್ಥಳಗಳು ಕ್ರಮವಾಗಿ ಒಂದಾದ್ಮೇಲೆ ಒಂದು. ಭಕ್ತಸ್ಥಳ ಆದ್ಮೇಲೆ ಮಹೇಶ ಸ್ಥಳ, ಮಹೇಶ ಸ್ಥಳ ಆದ್ಮೇಲೆ ಪ್ರಸಾದಿ ಸ್ಥಳ. ಹಂಗ ಒಂದಾದ ಒಂದಾಗ್ತದೇನಂತಂದ್ರ ಆ ಭಕ್ತ ಸ್ಥಳದೇ ಎಷ್ಟು ಬರ್ದಿಟ್ಟಾರ ಅಂತಂದ್ರ 7 ಜನ್ಮ ಆದ್ರೆ ಮುಗಿಲಾರ್ದ ಬರ್ದಿಟ್ಟಾರ.
ಮಹೇಶ ಸ್ಥಳದ್ದು ಒಂದು 7 ಜನ್ಮ ಮುಗಿಲಾರದಷ್ಟು ಮಾಡಿರ್ತಾರೆ, ಡೀಟೇಲ್ ಅದಾವು. ಭಕ್ತ ಸ್ಥಳದಿಂದ ಮುಂದಕ್ಕೆ ಹೋಗಂಗಿಲ್ಲ, ನಾವು ಅಲ್ಲೇ ಇರ್ತೀವಿ, ಭಕ್ತ ಸ್ಥಳದಾಗೆ ಉಳಿತೀವಿ. ನಾವು ಒಂದಾಗುನ ಒಂದು ಮಾಡ್ಬೇಕಂತ ಆದ್ರೆ ಅದು ಹೆಂಗಾಗಬೇಕು? ಕ್ರಮ ಇಲ್ಲ ಅಲ್ಲಿ. ಒಂದೇ ಸಲ ಭಕ್ತ ಸ್ಥಳದಿಂದ ಐಕ್ಯ ಸ್ಥಳ ತನಕ ಏನೇನು ಸ್ಥಿತಿಗತಿಗಳಿರ್ತಾವ ಪ್ರತಿನಿತ್ಯ ಅನುಭವಿಸೋದು, ಪ್ರತಿನಿತ್ಯ ಅನುಭವಿಸೋದು. ಈಗ ಮೋಕ್ಷ ಎಲ್ಲೋ ಕೊನೆಗೆ ಆತದತ್ ನಾವು ತಿಳ್ಕೊಂಡಿವಿ. ಮೋಕ್ಷ ಕೊನೆಗೆ ಆಗಲ್ಲ, ಅದು ಪ್ರತಿನಿತ್ಯ ಆಗ್ತಿರ್ತದೆ. ಪರಮಾನಂದ ಪ್ರಾಪ್ತಿ ಲಾಸ್ಟಿಗೆ ಆಗ್ತದ. ಈಗ ನಡ್ಕೊತ್ ಕೂತೀವಿ ನಾವು, ಇವತ್ತೂ ಆಗ್ತದ ಇಲ್ಲ. ದುಃಖ ನಿವೃತ್ತಿ ಇವತ್ತೂ ಆಗ್ತದ ಇಲ್ಲ. ಏನ್ ದುಃಖ ಏನ್ ಲಾಸ್ಟಿಗೆ ಇರ್ತದ, ಅಷ್ಟೇ ತನಕ ನಾವು ಹಿಂಗೆ ಎಳ್ಕೊತಿರಮಂತಿರ್ತದೆ ಏನದು. ಕ್ರಮ ಇಲ್ಲ, ಕ್ರಮ ಇಲ್ಲ. ಎಲ್ಲ ಓಸು ಎಟ್ ಎ ಟೈಮ್ ನಡೀತಾವ. ಒಂದ್ರ ಬೆನ್ನಿಗೆ ಒಂದು ಅಲ್ಲವು ಎಟ್ ಎ ಟೈಮ್ ನಡೀತಿರ್ತಾವ. ಅಲ್ಲಿ ಏನು ನಡೀತಿರ್ತಾವ ಅವಕ್ಕೊಂದು ಹೆಸರು ಅಷ್ಟೇ. ಅಲ್ಲಿ ಏನ್ ನಡೆದವ ಅವಕ್ಕೊಂದು ಹೆಸರು ಕೊಟ್ಟಾರ ಅಷ್ಟೇ. ಏನ್ ನಡೆದವ ಅದಕ್ಕೊಂದು ಹೆಸರು ಅಷ್ಟೇ. 6 ಹೆಸರುಗಳು ಕೊಟ್ಟಾರ. ಅಲ್ಲಿ ನಡೆಯುವ ಸಾಧನೆಗಳಿಗೆ 6 ಹೆಸರುಗಳು ಕೊಟ್ಟಾರ. ಹೆಸರುಗಳು ಕೊಟ್ಟಿರ್ತಾರೆ ಅಷ್ಟೇ. ಹೆಸರನ್ನ ಒಬ್ಬ ಸಂತ ಬರ್ತಾನ, ಮಹಾರಾಜರ ಅರಮನೆ ಕಾಣಿಸ್ತದ, ಒಳಗೆ ಹೊಕ್ಕೊಂಡ್ಬಿಡ್ತಾನ. ರಾಜರು ಅಯ್ಯೋ ಸಂತರು ಬಂದರು, ಮಹಾತ್ಮರು ಬಂದರು ಅಂತ ಗೌರವಿಸಿ ಆದರ್ಶಿ ಒಳಗೆ ಕರ್ಕೋತಾರ. ಕರ್ಕೊಂಡ್ಮೇಲೆ ರಾಜಾಗ ಹೆಸರು ಕೇಳ್ತಾನೆ, ನಿನ್ನ ಹೆಸರು ಏನಪ್ಪ? ಅವಾಗ ಅವ ಸಂತ ಹೇಳ್ತಾನ, ನನ್ನ ಹೆಸರು ಬ್ರಹ್ಮಜ್ಞಾನಿ ಮಹಾರಾಜ್ ಅಂತ. ಇದೇನು ಹೆಸರು ಇದು? ಹೆಂಗಲ್ಲ ಬ್ರಹ್ಮಜ್ಞಾನಿ ಮಹಾರಾಜ್ ಅಂದ ಕೂಡ್ಲೇನೆ ಅವ ಸಂತ ಪರೇಶಾನ ಆಗ್ತಾನ. ನಾನೇ ಬ್ರಹ್ಮಜ್ಞಾನಿ ಅದೀನಿ, ಇವ ಮಹಾರಾಜ ಹೆಂಗ್ ಬ್ರಹ್ಮಜ್ಞಾನಿ ಇರ್ಲಕ್ ಸಾಧ್ಯ? ಅದಕ್ಕೆ ಸಂತಗೆ ಡೌಟ್ ಬಂದು ಕೇಳ್ತಾನ, ಏನಪ್ಪ ಮಹಾರಾಜ, ಇದು ಬ್ರಹ್ಮಜ್ಞಾನಿ ಅಂತೇಳಿ ಏನು ಹೇಳ್ಕೊತಾರ ನಿನ್ನ ಹೆಸರ, ಇದು ಸುಮ್ಮ ಹೆಸರು ಅನ್ವರ್ಥಕ ನಾಮನೋ ಅಥವಾ ನೀನೇನಾರ ಬ್ರಹ್ಮಜ್ಞಾನದ ಸಾಧನೆ ಮಾಡಿದೆವ? ಗುರುವಿನ ಬಳಿ ಕುಳಿತು, ಸದ್ಗುರುವಿನ ಬಳಿ ಕುಳಿತು ಸತ್ತ ಶಾಸ್ತ್ರಗಳ ಶ್ರವಣ ಮಾಡಿ ಬ್ರಹ್ಮಜ್ಞಾನಿ ಆಗಿದೋ ಅಂತ ಒಂದು ಪ್ರಶ್ನೆ ಹಾಕ್ತಾನ ಸಂತ. ಹಾಕಿದಾಗ ನಮ್ಮದು ಹೆಸರು ಅಷ್ಟೇ ಅಲ್ರಿ, ನಾವು ಬ್ರಹ್ಮಜ್ಞಾನ ಸಾಧಕರದೀವಿ, ಮತ್ತು ನಾವು ಅಷ್ಟೇ ಸಾಧಕರಲ್ಲ, ನಮ್ಮ ರಾಜ್ಯ ಏನದ ಇಡೀ ಬ್ರಹ್ಮಜ್ಞಾನಿಗಳ ರಾಜ್ಯನೇ ಆದ ನಮ್ದು. ನೀವು ಪರೇಶಾನ ಆತನ, ಬ್ರಹ್ಮಜ್ಞಾನಿಗಳ ರಾಜ್ಯನ ಇದು? ನನ್ನ ಪ್ರಜೆಗಳು ಎಲ್ಲ ಬ್ರಹ್ಮಜ್ಞಾನಿಗಳದಾರ, ನನಗೆ ಹಡದ ತಂದೆ ತಾಯಿನೂ ಬ್ರಹ್ಮಜ್ಞಾನಿ ಅದರ, ನನ್ನ ಸೇವಕರು ಬ್ರಹ್ಮಜ್ಞಾನಿ ಅದರ, ಮತ್ತು ನನ್ನ ಕಟ್ಕೊಂಡು ಹೆಣಿತಿ ಸಹಿತ ಬ್ರಹ್ಮಜ್ಞಾನಿ ಅದಾಳ. ಇದು ಬ್ರಹ್ಮಜ್ಞಾನದ್ದೇ ನಮ್ಮ ರಾಜ್ಯ ಅಪ್ಪ. ಇದು ಕೇಳಕ್ ಚಂದ ಅನ್ನಿಸ್ತದಲ್ರಿ? ರಾಮರಾಜ್ಯ ಆಗಬೇಕು, ಕಲ್ಯಾಣ ರಾಜ್ಯ ಆಗಬೇಕು. ನಮ್ದೆಂತದ? ಬ್ರಹ್ಮಜ್ಞಾನಿಗಳ ರಾಜ್ಯ. ಶಿವಜ್ಞಾನಿಗಳ ರಾಜ್ಯ, ಬ್ರಹ್ಮಜ್ಞಾನಿಗಳ ರಾಜ್ಯ.
ದೇಶದ ಒಂದೊಂದು ಅಣು ಒಂದೊಂದು ಕಣ ಬ್ರಹ್ಮಜ್ಞಾನಿಗಳ ರಾಜ್ಯನೇ ಆಗಬೇಕು. ಆಗಕ್ಕ ಬೇಡ್ರಿ, ಅದೇ ಇಲ್ಲ ಗುರಿ. ಯಾರೇನೇ ಕಾಲಕ್ಕೆ ನಾವು ಒಬ್ಬ ಬ್ರಹ್ಮಜ್ಞಾನಿ ಆದ್ರೆ ಅದು ವೈಯಕ್ತಿಕ ಮೋಕ್ಷ, ಸಾರ್ವತ್ರಿಕ ಅಲ್ಲ. ಬ್ರಹ್ಮಜ್ಞಾನಿಗಳ ರಾಜ್ಯ ಇದ್ರೆ ಹೆಂಗಿರ್ತದ್ರಿ? ಖುಷಿ ಅನಿಸ್ತದ ಇಲ್ಲ? ಯಾಕೆ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಅದ. ಎಲ್ಲರೂ ಕರ್ಮ ಬಿಟ್ರು ಮತ್ತೆ ಬ್ರಹ್ಮಜ್ಞಾನಿಗಳೇ ಆಗ್ತಾರೆ. ಎಲ್ಲರೂ ನಾನು ಬ್ರಹ್ಮ ಅಂತ ತಿಳ್ಕೊಳ್ಳೋಕೆ ಎಲ್ಲರಿಗೂ ಸಾಧ್ಯ ಅದ. ಯಾಕೆ ಸಾಧ್ಯ ಇಲ್ಲ? ಅದಕ್ಕೆ ಸಂತಂತನ ನಾನು ಕೇಳಿನಪ್ಪ, ಸಾವಿರಕ್ಕೊಬ್ಬ ಸತ್ಯವಂತ, ಕೋಟಿಗೊಬ್ಬ ಶರಣ, ಹಿಂಗೆಲ್ಲ ಕೇಳಿನಿ. ಎಲ್ಲೋ ಕೋಟಿಗೊಬ್ರು ಇರ್ತಾರ, ಎಲ್ಲೋ ಒಬ್ರು ಇರ್ತಾರ ಅಂತ ಕೇಳಿನಿ. ಇದೇನು ಇಡೀ ರಾಜ್ಯ ಬರೀ ಅವ್ರಲಿಂತ ತುಂಬಿಸಿದಲ್ಲ, ಏನಿದೆ? ಹೆಂಗ? ಏನಿದೆ? ಎಲ್ಲರೂ ಸಾಧನೆ ಒಳಗಿದೀವ್ರಿ. ಅದ್ರಾಗೇನು ದೊಡ್ಡ ವಿಷಯ? ಎಲ್ಲರೂ ಬ್ರಹ್ಮಜ್ಞಾನ ಸಾಧನೆ ಒಳಗದೀವಿ. ಎಲ್ಲರೂ ಗುರುಗಳ ಹತ್ರ ಕುಳಿತು ನಾವು ಸತ್ಯಶಾಸ್ತ್ರಗಳನ್ನ ಕೇಳ್ತೀವಿ. ನಾವು ಸದ್ಗುರುಗಳ ಕುಳಿತು ಇದೆಲ್ಲ ನಂಬಲ್ಲದು. ಇದೇನೋ ಒಂದು ದೊಡ್ಡ ಬೂಟಾಟಿಕೆ ರಾಜನಿಂದ ಅಂದ್ಬಿಡ್ತಾನೆ ನೀವು. ಹೆಂಗ್ ನಂಬುತ್ತಾನ್ರಿ? ಹೆಂಗ್ ನಂಬ್ತಾನ ಸಂತ? ನಾನು ಒಬ್ಬ ಸಂತ ಆಗ್ಬೇಕಾದ್ರೆ ಎಷ್ಟೋ ಜನ್ಮ ಪುಣ್ಯ ಮಾಡಿ ಬಂದು ಇಷ್ಟೆಲ್ಲ ಮಾಡಿ ಈಗ ಒಂದು ಸ್ವಲ್ಪ ಏನೋ ತಿಳಿದಂಗೆ ಆಗ್ಲಕತ್ತದ. ಇಡೀ ರಾಜ್ಯದ ಪ್ರಜೆಗಳು ಅವರು ಇವರು ಎಲ್ಲರೂ ಬ್ರಹ್ಮಜ್ಞಾನಿಗಳಂತ. ಏನು ಬ್ರಹ್ಮಜ್ಞಾನಿಗಳು? ಎಂಥ ಬ್ರಹ್ಮಜ್ಞಾನಿಗಳು? ಇದನ್ನು ನಾನು ಒಪ್ಪಂಗಿಲ್ಲ, ಇದನ್ನು ನಾನು ಪರೀಕ್ಷೆ ಮಾಡಬೇಕಾಗ್ತದೆ. ಯಾರು ಬೇಡ ಅಂತಾರ ಮಹಾತ್ಮರೇ? ಯಾರು ಬೇಡ ಅಂತಾರ? ಮಾಡ್ರಿ, ಪರೀಕ್ಷೆ ಮಾಡ್ರಿ. ಅದಕ್ಕೆ ರಾಜಾಗ ನೀನು ಇಲ್ಲೇ ಅರಮನೆಗಿರು, ನಾನು ನಿಮ್ಮ ತಂದೆ ತಾಯಿ ವಾಸ ಮಾಡುವ ಜಾಗ, ನಿನ್ನ ಹೆಂಡತಿ ವಾಸ ಮಾಡುವ ಜಾಗ ಎಲ್ಲದ ಅಂತಃಪುರ ಎಲ್ಲೆಲ್ಲದವ ನನಗೊಬ್ಬ ಜೊತೆಗೆ ಕರ್ಕೊಂಡು ಕಳಿಸು. ಮತ್ತ ನಿನ್ನ ರಾಜ ಪೋಷಾಕುಗಳನ್ನು ಒಂದು ಕೈಚೀಲದಲ್ಲಿ ತುಂಬಿ ಕೊಡು ನನಗೊಂದು ಸೇವಕನ ಡ್ರೆಸ್ ಕೊಡು. ಈ ಸಂತಂದ ಡ್ರೆಸ್ ಚೇಂಜ್ ಮಾಡಿ ಒಬ್ಬ ಸೇವಕನ ಡ್ರೆಸ್ ಕೊಡು. ಆ ಡ್ರೆಸ್ ಹಾಕೊಂಡು ಹೋಗ್ತೀನಿ ಪರೀಕ್ಷೆ ಮಾಡ್ಲಕ್ಕ. ಆಯ್ತಂತೇಳಿ ಚಲೋ ಒಂದು ಒಗದದ್ದು ಅವನ ಸೇವಕನದು ಡ್ರೆಸ್ ಕೊಡ್ತಾನ ರಾಜ. ತನ್ನ ರಾಜ ಪೋಷಾಕುಗಳನ್ನು ಬಿಚ್ಚಿ ಒಂದು ಕೈಚೀಲದಾಗ ಹಾಕಿ ರಾಜ ಕೈಯ ಕೊಟ್ಬಿಡ್ತಾನೆ. ಕೊಟ್ಟ ಮೇಲೆ ತಗೊಂಡು ಇವ ಅಲ್ಲಿ ಅವ್ರ ತಂದೆ ತಾಯಿ ಇರ್ತಾರೆ ನೋಡಪ್ಪ ಅಂತ ಅವ್ರ ತಂದೆ ತಾಯಿರ ಬಿಲ್ಡಿಂಗ್ ತೋರಿಸ್ತಾನ ಒಬ್ಬ ಸೇವಕ. ಇವ ಅಗದಿ ಟೆನ್ಷನ್, ಉದ್ಯೋಗ, ದುಃಖ, ಚಿಂತೆ ಗತ್ಲೆ ನಾಟಕ ಮಾಡಿ ಈ ಸಂತ ಏನ್ ಮಾಡ್ತಾನ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟಾನ. ಅಲ್ಲಿ ಸೇವಕನ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬೇಗ ಬೇಗ ನನಗೆ ಒಳಗೆ ಬಿಡ್ರಿ, ಸ್ವಲ್ಪ ಅರ್ಜೆಂಟ್ ವಿಷಯ ತಿಳಿಸ್ಬೇಕಾಗ್ಯದ, ಅವ್ರ ತಂದೆ ತಾಯಿಗೆ ಭೇಟಿ ಆಗ್ಬೇಕಾಗ್ಯದ, ನನಗೆ ಒಳಗೆ ಬಿಡ್ರಿ ಅಂತಂದ. ಆ ಮನೆ ಮುಂದೆ ಒಬ್ಬಾಕಿ ಸೇವಕಿ ಕಾಯ್ತಿರ್ತಾಳ. ಎದಕ್ಕೆ ಒಳಗೆ ಬಿಡ್ಬೇಕು? ಏನು ಟೆನ್ಷನ್ ನಿಂದು? ವಿಷಯ ಏನು ತಿಳಿಸು, ಸುಮ್ಮನೆ ಹಂಗೆ ಯಾರು ಬೇಕಾದ್ರೆ ಒಳಗೆ ಬಿಡ್ಲಕ್ಕ ಆಗಂಗಿಲ್ಲ. ಏನಿಲ್ಲ, ಈ ರಾಜ್ಯದ ರಾಜ ಸತ್ತು ಹೋಗ್ಬಿಟ್ಟಾನ. ಅಡವ್ಯಾಗ ಕಾಡು ಪ್ರಾಣಿಗಳ ಬೇಟೆ ಆಡುವಾಗ ಸತ್ತು ಹೋಗಿಬಿಟ್ಟ. ಅವನು ರಾಜ ಪೋಷಾಕುಗಳು ಅವ್ರ ತಂದೆ ತಾಯಿಗೆ ಒಪ್ಪಿಸ್ಬೇಕಾಗ್ಯದ, ನನಗೆ ಒಳಗೆ ಬಿಡಮ್ಮ, ತಡ ಮಾಡಬೇಡ. ಅಷ್ಟ್ರ ಸಲುವಾಗಿ ಇಷ್ಟು ಟೆನ್ಷನ್ ತಗೊಂಬಂದಿದೇನಂದ್ಲತ್ತ ಸೇವಕಿ. ರಾಜ ಸತ್ತದಕ್ಕೆ ಇಷ್ಟು ಟೆನ್ಷನ್? ಹುಟ್ಟಿದವರು ಒಂದಿನ ಸಾಯ್ಲೇಬೇಕು.
ಸತ್ತದ್ದು ಏನಂತ ವಿಶೇಷ ಮಾಡ್ಕೊಂಡು ಬಂದಿದಲ್ಲ ನೀನು ಅಂತೇಳಿ ರಾಜ ಸತ್ತದ್ದು ವಿಷಯವನ್ನು ಅತ್ಯಂತ ಲೈಟಾಗಿ ತಗೊಂಡ್ಬಿಟ್ಲಂತೆ. ಸಾಯ್ಲಾರ್ದಂಗೆ ಯಾರು ಇರ್ಲಕ್ ಸಾಧ್ಯ ಅದ? ಈ ಜಗತ್ತಿನಾಗ ಹುಟ್ಟಿ ಬಂದವ್ರು ಎಲ್ಲರೂ ಸಾಯ್ತಾರ. ಅದಕ್ಕೆ ಯಾಕೆ ಸೀರಿಯಸ್ ಮಾಡ್ಕೊಂಡು ಬಂದಿದ್ದು ಮಾರಾಯ, ತಡ್ಕೋ ಸ್ವಲ್ಪ ಅಂತ. ಹುಟ್ಟಿದವರೆಲ್ಲ ಒಂದಿನ ಸತ್ತೇ ಹೋಗ್ತಾರ, ಸಾಯ್ತಾರ. ಅದೇನು ಸಾಯೋದೇನು ದೊಡ್ಡ ಸುದ್ದಿ ಅಲ್ಲ. ಸತ್ತ ಸುದ್ದಿ ತಗೊಂಡು ಏನೋ ಒಂದು ಹಿಡ್ಕೊಂಡ್ ಬಂದ್ಬಿಟ್ಟಿರಿ, ಸ್ವಲ್ಪ ತಣ್ಣ ಕುಂದ್ರಲ್ಲೇ ಕುಂದ್ರಿಸಿದವ. ಇವಾಗ ಎದಿ ಹೊಡ್ಕೊಂಡ್ಬಿಟ್ನಂತ. ಏನಪ್ಪ ಸೇವಕಿ ಸಹಿತ ಬ್ರಹ್ಮಜ್ಞಾನದ ಮಾತುಗಳು ಆಡ್ತಾಳ, ಒಳ್ಳೆ ಅವನಿಗೆ ಪ್ರವಚನ ಮಾಡ್ಲಕತ್ತಾಳ. ಹುಟ್ಟಿದವ ಸಾಯ್ಬೇಕಾ, ಒಂದಿನ ಸಾಯ್ತಾರ. ಅದೇನ್ ಸಾಯದೇ ಇರ್ತದ, ಸಾಯ್ತಾರಪ್ಪ ಒಂದಿನ. ಅದಕ್ಕೆ ನೀ ಯಾಕೆ ಸೀರಿಯಸ್ ಆಗಿರತ್ತ? ಒಳ್ಳೆ ರಾಜಗೆ ಸಮಾಧಾನ ಮಾಡ್ಲಕತ್ತಾರ. ಇದೇನು ಗುರು ಮಹಾರಾಜಗ ಸಮಾಧಾನ ಮಾತು ಹೇಳಕತ್ತಾರಲ್ಲ. ಅವ ಮಹಾರಾಜ ಎಲ್ಲ ತ್ಯಾಗ ಮಾಡಿ ವೈರಾಗ್ಯ ಜೀವಿ ಸೇವಕಿ ಕೈಲಿ ಉಪದೇಶ ಮಾಡಿಸ್ಕೊಳಂಗಾಯ್ತು. ಅಂದ್ರ ಸಂತನ್ ಡ್ರೆಸ್ ಇಲ್ಲ, ಸಾದಾ ಡ್ರೆಸ್ ಹಾಕೊಂಡು ಹೋಗಿರ್ತಾನ. ಮುಂದೆ ತಂದಿ ಬಲ್ಲಿ ಹೋಗ್ತಾನ. ತಂದಿ ಬಲ್ಲಿ ಬಿಡ್ತಾರ. ತಂದಿ ಬಲ್ಲಿ ಹೋದ ಕೂಡ್ಲೇನೆ, ಏನಪ್ಪ ಬಂದೆ? ಏನಿಲ್ಲ ರೀ ಮಹಾರಾಜರೇ, ಇವರು ರಾಜ ಸತ್ತು ಹೋಗ್ಬಿಟ್ಟನ, ಈ ಕಾಡು ಪ್ರಾಣಿಗಳೆಲ್ಲ ತಿಂದಾಕ್ಬಿಟ್ಟವ, ಅವ್ರ ರಾಜ ಪೋಷಾಕನ್ನು ಮಾತ್ರ ಕೊಡ್ಬೇಕಂತ ನಾ ಬಂದೆ. ಅವಾಗ ಅವ್ರ ತಂದೆ ಅಂತಾನ, ಈ ಜಗತ್ತಂದ್ರೆ ನೋಡಪ್ಪ, ಇದೊಂದು ಧರ್ಮ ಛತ್ರ. ಒಳಗೆ ಬರುವಾಗ ಮತ್ತು ಇಲ್ಲಿ ಇರುವಾಗ ಒಬ್ಬರಿಗೊಬ್ಬರು ಪರಸ್ಪರ ಭಾರಿ ಕ್ಲೋಸ್ ಅನ್ನಂಗೆ ಮಾತಾಡ್ತಾರ. ಎಷ್ಟು ಚಂದ ಇರ್ತಾರಂದ್ರೆ ಒಂದೇ ಮನೆಯವ್ರು ಇದ್ದಂಗೆ ಇರ್ತಾರ. ಆದ್ರೆ ಅವರಿಗೆ ಸಾಕಾಗಿ ಹೋಗೋ ಟೈಮ್ನೊಳಗ ಯಾರಿಗೆ ಹೇಳಲ್ಲಂಗೆ ಮುಂಜಾನೆ ಹೇಳದ್ರಾಗೆ ಹೋಗೇ ಬಿಟ್ಟಿರ್ತಾರೆ. ಧರ್ಮ ಛತ್ರ ಈ ಜಗತ್ತು. ಏನ್ ಆಗಬಾರ್ದಾಗಿಲ್ಲ, ಹೋಗಿಲ್ಲ. ರಾಜ ಸತ್ತದಕ್ಕೆ ಯಾಕಷ್ಟು ಟೆನ್ಷನ್ ಮಾಡ್ಕೊಂಡಿದ್ರಿ? ಆರಾಮಿರು, ನೀನು ಆರಾಮಿರು, ನಮ್ಗೆ ಟೆನ್ಷನ್ ಕೊಡಬೇಡ ಅಂದನಂತ ತಂದೆ. ಮುಂದೆ ತಾಯಿ ಬೈಲ್ ಹೋಗ್ತ. ತಾಯಿ ಏನಂತಾಳ? ಏನಾಗ್ಯದ? ರಾಜ ಆಕೆ ಏನಂತಾಳ? ತಾಯಿ ಅದಕ್ಕೆ ರಾಜಮಾತ, ಇದು ಸಂಸಾರ, ಇದು ಒಂದು ವೃಕ್ಷ ಇದ್ದಂಗೆ, ಇದು ಒಂದು ಗಿಡ ಇದ್ದಂಗೆ, ಒಂದು ಮರ ಇದ್ದಂಗೆ. ಈ ವೃಕ್ಷದೊಳಗೆ ಹಕ್ಕಿಗಳು ಬಂದು ಕುಂದಿರ್ತಾವ, ಸ್ವಲ್ಪ ಹೊತ್ತು ಇರ್ತಾವ. ಅವು ಎಲ್ಲಿಂದ ಬರ್ತಾವಂತ ಗೊತ್ತಿಲ್ಲ, ಮತ್ತೆ ಎಲ್ಲಿಗೆ ಹೋಗ್ತಾವಂತ ಗೊತ್ತಿಲ್ಲ. ಹೀಗಾಗಿ ಏನಾಗ್ಯದಪ್ಪ ಅಂತಂದ್ರೆ, ಸಂಸಾರ ವೃಕ್ಷದಲ್ಲಿ ಮಕ್ಕಳು ಎಂಬ ಹಕ್ಕಿಗಳು ಬಂದು ತಮಗೆ ಬೇಕಾಗ ತನಕ, ತಮಗೆ ಸಾಕಾಗ ತನಕ ಆ ವೃಕ್ಷದೊಳಗೆ ಇದ್ದು ಒಂದು ದಿನ ಹೇಳಾರ್ದೆ ಕೇಳಾರ್ದೆ ಎದ್ದು ಹೋಗ್ತಾವ. ಹಂಗೆ ಅಪ್ಪ ಇದು ಮಕ್ಕಳು ಸಹಿತ ಇಲ್ಲಿ. ಹೀಗಾಗಿ ಈ ಒಂದು ರಾಜಸತ್ತ ಸುದ್ದಿ ಏನಂತ ವಿಶೇಷ ಅಂತಲ್ಲ, ಅತ್ಯಂತ ಸಾಮಾನ್ಯ ವಿಷಯ. ನೀನ್ ಯಾಕಷ್ಟು ಟೆನ್ಷನ್ ಮಾಡ್ಕೊಂಡಿದಿ? ಶಾಂತಿರು ಅಂತೇಳಿ ಅವನಿಗೆ ಒಳ್ಳೆ ಶಾಂತಿ ಹೇಳಿದಾರಂತೆ. ಮುಂದೆ ಹೆಣ್ತೀವಲ್ಲಿ ಹೊತ್ತಾನ. ಹೆಣ್ತಿನೂ ಅಷ್ಟೇ ಕೂಲಾಗಿ ತಗೋತಾಳ. ನೀವ್ಯಾಕ್ರಿ ಅಷ್ಟು ಟೆನ್ಷನ್ ತಗೊಂಡಿರಿ? ರಾಜ ಸತ್ರ. ಈ ಜೀವನ ಅನ್ನೋದು ಒಂದು ಪ್ರವಾಹ ಇದ್ದಂಗ. ಈ ಜೀವನ ಪ್ರವಾಹದೊಳಗೆ ಆ ಕಡೆಯಿಂದ ಒಂದು ಮರದ ದಿಮ್ಮೆ ತೇಲ್ಕೊಂಡು ಬಂತು, ಈ ಕಡೆ ಒಂದು ಮರದ ದಿಮ್ಮೆ ತೇಲ್ಕೊಂಡು ಬಂತು. ಎರಡು ಜೊತೆಯಾಗಿ ಸ್ವಲ್ಪ ಹೊತ್ತು ತೇಲಿ ಸಾಗಿದವು. ಮುಂದೆ ಅವರದು ಸಮಯ ಮುಗಿದ್ಮೇಲೆ ಆ ಮರದ ದಿಮ್ಮೆ ತನ್ನ ದಾರಿ ಹಿಡ್ಕೊಂಡು ಹೋಯ್ತು, ಈ ಮರದ ದಿಮ್ಮೆ ತನ್ನ ದಾರಿ ಹಿಡ್ಕೊಂಡು ತೇಲ್ಕೋತ ಹೋಯ್ತವ. ಏನ್ ಆಗ್ಬಾರ್ದಾಗಿಲ್ಲ, ಏನ್ ಹೋಗಿಲ್ಲ, ಆಗ್ಬೇಕಾಗಿದ್ವೇ ಘಟನೆಗಳಾಗ್ಯಾವ. ಹಿಂಗಾಗಿ ನೀವೇನು ಗಾಬರಿ ಆಗ್ಬೇಡ್ರಿ, ಶಾಂತವಾಗಿರ್ರಿ. ಹುಟ್ಟವನು ನಾನು,
ಸಾಯವನು ನಾನು, ಪಾಪ ಮಾಡೋವನು ನಾನು, ಪುಣ್ಯ ಮಾಡೋವನು ನಾನು, ಸುಖ ಅನುಭವಿಸುವ ನಾನು, ದುಃಖ ಅನುಭವಿಸುವ ನಾನು, ನಾನು ನನ್ನದು, ನಾನು ನನ್ನದು. ಇವುಗಳನ್ನು ಕಳ್ಕೊಳ್ಳೋದಕ್ಕ ಇಂಥ ಮಹಾತ್ಮರ ವಾಣಿಗಳನ್ನು ಕೇಳಿದಾಗ ಆ ವಾಣಿಗಳು ಕೆಲಸಕ್ಕೆ ಬರ್ತಾವ. ಹೆಂಗ್ರಿ ಚಲೋ ಅದ ದೃಷ್ಟಾಂತ? ಶಾಂತ, ಕೂಲ್ ಆಗಿರೋದು, ತಣ್ಣಗೆ ಜೀವನ ಮಾಡೋದು, ತಾನು ತಣ್ಣಗಿರೋದು, ಇನ್ನೊಬ್ಬರಿಗೆ ತಣ್ಣಗಿಡೋದು. ಇದಕ್ಕೆ ಬ್ರಹ್ಮಜ್ಞಾನ ಸಾಧನೆ ಅಂತಾರೆ. ತಾನು ಟೆನ್ಷನ್ ಮಾಡ್ಕೊಳ್ಳಂಗಿಲ್ಲ, ಇನ್ನೊಬ್ಬರಿಗೆ ಟೆನ್ಷನ್ ಮಾಡಂಗಿಲ್ಲ. ಇದಕ್ಕಿಂತ ಹೆಚ್ಚಿಂದ ಏನು ಸಾಧನೆ ಆಗುತ್ತೆ? ಅದಕ್ಕೆ ಅಹಂ ವೃತ್ತಿಯಲ್ಲಿ ಯಾವ ಸಾಕ್ಷಿ ಮತ್ತು ಆಭಾಸ ಇದ್ದಾವಲ್ಲ, ಅವು ಕ್ರಮವಾಗಿ ಒಂದರ ನಂತರ ಇನ್ನೊಂದರಂತೆ ಬೇರೆ ಬೇರೆ ಸಮಯದಲ್ಲಿ ಪ್ರತೀತಿಯಾಗುತ್ತವೆಯೋ ಅಥವಾ ಕ್ರಮವಿಲ್ಲದೆ ಅಕ್ರಮವಾಗಿ ಏಕಕಾಲದಲ್ಲಿ ಪ್ರತೀತಿಯಾಗುತ್ತವೆಯೋ ಎಂಬುದನ್ನ ಪ್ರಕಾಶಪಡಿಸಿರಿ, ಅಂದ್ರೆ ತಿಳಿಸಿ ಹೇಳ್ರಿ ಅಂತ. ಈ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ತಿಳ್ಕೋಬೇಕಾಗಿದ್ದು ಏನಪ್ಪಾ ಅಂದ್ರೆ, ಇದಕ್ಕಿಂತ ಪೂರ್ವದಲ್ಲಿ ತಿಳಿದುಕೊಳ್ಳಬೇಕಾಗಿದ್ದೇನೆಂದರೆ, ಅಹಂ ವೃತ್ತಿಯಲ್ಲಿ ಕೂಟಸ್ಥ ಮತ್ತು ಆಭಾಸ ಎರಡೂ ತೋರುತ್ತಿವೆ, ಅಂದ್ರೆ ಎರಡು ಪ್ರಕಾಶವಾಗುತ್ತಿವೆ. ಅಹಂ ಎನ್ನುವಂಥ ಶಬ್ದದಲ್ಲಿ ಎರಡೂ ಕೂಡಿಕೊಂಡಿವೆ. ಅಹಂದಾಗ ಎರಡು ಕೂಡಿಕೊಂಡವು. ಕೂಟಸ್ಥ ಮತ್ತು ಆಭಾಸ. ಬಹಳ ಜನರು ಏನ್ ತಿಳ್ಕೊಂಡಾರ, ಕೂಟಸ್ಥನೆಂದರೆ ಆಭಾಸ ಅಂತಲೇ ತಿಳಿದುಕೊಂಡಿದ್ದಾರೆ. ಜೀವಾತ್ಮ ಅಂತಾರ, ಜೀವಕ್ಕೆ ಆತ್ಮ ಅಂತಾರ, ಅಲ್ಲದು. ಕೂಟಸ್ಥನೆಂದರೆ ಚಿದಾಭಾಸ ಅಂತಲೇ ತಿಳಿದುಕೊಂಡಿದ್ದಾರೆ. ಅಜ್ಞಾನ ಕಾಲದಲ್ಲಿ ಅಜ್ಞಾನಿಗಳಿಗೆ ಚಿದಾಭಾಸನೇ ಕೂಟಸ್ಥ ಅಂತ ತಿಳಿದಿರುತ್ತಾರೆ. ಜೀವ ಅದ ಅಂತೇಳಿ ನಾವು ಬದುಕಿವೆ ತಿಳ್ಕೊಂಡಾರೆ ಎಲ್ಲರೂ. ಪ್ರಾಣ, ಜೀವ ಇವರಿಗೆ ಕೂಟಸ್ಥ ಅಂತ ಪರಿಕಲ್ಪನೆ ಇಲ್ಲ. ಕೂಟಸ್ಥ ಅಂತಂದ್ರೆ ಪ್ರಾಣ, ಕೂಟಸ್ಥ ಅಂದ್ರೆ ಜೀವ ಅಂತ ತಿಳ್ಕೊಂಡಾರ. ಅದು ಅಜ್ಞಾನ. ಕೂಟಸ್ಥ ಮತ್ತು ಆಭಾಸವನ್ನ ಭಿನ್ನವಾಗಿ ತಿಳಿದಿರುವುದಿಲ್ಲ. ಕಾದ ಕಬ್ಬಿಣದಂತೆ, ತಪ್ತಾಯ ಪಿಂಡ ನ್ಯಾಯದಂತೆ. ಕಬ್ಬಿಣದೊಳಗೆ ಅಗ್ನಿಯು ತಾಧ್ಯಾತ್ಮ ಸಂಬಂಧ ಉಳ್ಳದ್ದಾಗಿದೆ. ಬೇರೆ ಬೇರೆ ಮಾಡಿ ಬೇರ್ಪಡಿಸಲು ಅಸಂಭವ ಎನ್ನುವಷ್ಟು ಅನ್ಯೋನ್ಯವಾಗಿದೆ. ಅದನ್ನು ಮುಟ್ಟಿದವನು ಏನು ಹೇಳುತ್ತಾನೆಂದರೆ, ಕಬ್ಬಿಣವು ಸುಡುತ್ತದೆ ಎನ್ನುತ್ತಾನೆ. ಆದರೆ ಸುಡುವ ಧರ್ಮವು ಅಗ್ನಿಯದ್ದಾಗಿದೆ. ಒಂದು ವೇಳೆ ಕಬ್ಬಿಣ ಸುಡುತ್ತಿತ್ತಂದ್ರೆ ಎಲ್ಲಾ ಕಡೆ ಕಬ್ಬಿಣ ಸುಡುತ್ತಾನೆ ಇರ್ಬೇಕಲ್ಲ, ಕಬ್ಬಿಣ ಸಣ್ಣಗಿರ್ತದೆ. ಸುಡುವ ಧರ್ಮ ಅಗ್ನಿಯದ್ದಾಗಿದೆ. ಅಗ್ನಿಯ ಧರ್ಮವನ್ನ ಕಬ್ಬಿಣದ ಮೇಲೆ ಆರೋಪಿಸುತ್ತಿದ್ದಾನೆ. ಕಬ್ಬಿಣವು ಸುಡುತ್ತದೆ, ಬೆಂಕಿಯು ನಿರಾಕಾರವಾಗಿದೆ, ಅದು ಚೌಕಾಕಾರವಾಗಿಲ್ಲ, ಗೋಲಾಕಾರವಾಗಿಲ್ಲ, ಉದ್ದವಾಗಿಲ್ಲ, ಭಾರವಾಗಿಲ್ಲ. ಆದರೆ ಬೆಂಕಿ ತುಂಬಾ ಭಾರವಾಗಿದೆ ಎನ್ನುತ್ತಾನೆ. ಕಬ್ಬಿಣ ಸುಡ್ತದಂತನ, ಬೆಂಕಿ ವಜ್ಜದಂತನ. ಭಾರತ್ವ ಕಬ್ಬಿಣದ್ದು, ಸುಡುವಿಕೆ
ಅಗ್ನಿ ಅದು, ಅದರ ಗುಣ ಇದ್ರಾಗ, ಇದರ ಗುಣ ಅದರಾಗ ಆರೋಪಿಸ್ತಾ ಇದ್ದಾನೆ. ಇದು ಕಬ್ಬಿಣ, ಇದು ಅಗ್ನಿ ಅಂತ ಬೇರ್ಪಡಿಸಿ ತಿಳಿಯಲಾರದಷ್ಟು ಅನ್ಯೋನ್ಯವಾಗಿವೆ. ಅದೇ ತರಹ ಕೂಟಸ್ಥ ಆಭಾಸ, ಕೂಟಸ್ಥ ಆಭಾಸ ಇಬ್ರು ಹೆಂಗದರ ಅಂತಂದ್ರ ಬೆಂಕಿ ಮತ್ತು ಕಬ್ಬಿಣ ಇದ್ದಂಗ ಅದರ. ಇನ್ನೊಂದು ಉದಾಹರಣೆ, ಇವು ಮೊದಲು ತಿಳ್ಕೊಂಡ್ಮೇಲೆ ಮುಂದಿನದು ಹೇಳಕ್ ಬರ್ತದಂತ ಉದಾಹರಣೆ ಕೊಟ್ಟು ಹೇಳಕತ್ತಾರ. ನಮ್ಮ ಕಣ್ಣೆದುರಿಗೆ ಪ್ರಕಾಶವಿದೆ, ನಮ್ಮ ಕಣ್ಣೆದುರ ಪ್ರಕಾಶ ಅದ. ಇಲ್ಲಿ ಪ್ರಕಾಶ ಒಂದೇ ಇದೆಯೋ ಅಥವಾ ಆಕಾಶವೂ ಇದೆಯೇ? ನಿಮ್ ಕಣ್ಣೆದುರ ಆಕಾಶ ಅದ ಇಲ್ಲ? ಪ್ರಕಾಶ ಒಂದೇ ಅದ, ಸೂರ್ಯನ ಪ್ರಕಾಶ. ಸೂರ್ಯಂದ ಒಟ್ಟು ಯಾವುದೋ ಲೈಟಿನ ದೀಪ, ಚಿಮಣಿ ದೀಪ, ಯಾವುದೋ ಒಂದು ಪ್ರಕಾಶ ಅದ. ಪ್ರಕಾಶದ ಜೊತೆಗೆ ಆಕಾಶ ಅದ ಇಲ್ರಿ ಎಲ್ಲ ಕಡೆ? ಅಥವಾ ಆಕಾಶ ಮತ್ತು ಪ್ರಕಾಶ ಎರಡೂ ಅಭಿನ್ನವಾಗಿದ್ದಾವೆ, ಎರಡೂ ಒಂದರೊಳಗೊಂದು ಕೂಡ್ಯಾವ, ಬಿಡಿಸಿ ತಿಳಿಯಲಾರದಷ್ಟು ಅಭಿನ್ನವಾಗಿವೆ. ಯಾವಾಗ ಹೊತ್ತು ಮುಳುಗುತ್ತದೆಯೋ ಆವಾಗ ಪ್ರಕಾಶ ಇಲ್ಲದಂತಾಗುತ್ತದೆ. ಆವಾಗ ಏನಾಗ್ತದೆ? ಪ್ರಕಾಶ ಇಲ್ಲದಂತಾಗುತ್ತದೆ. ಆವಾಗ ಏನಾಗ್ತದೆ? ಆಕಾಶ ಒಂದೇ ಉಳಿತದ. ಆದ್ದರಿಂದ ನಮ್ಮ ಕಣ್ಣೆದುರಿನಲ್ಲಿ ಇದ್ದವು ಎರಡು ಅಂತ ಅಂದ ಹಾಗಾಯ್ತು, ಒಂದು ಆಕಾಶ ಮತ್ತು ಪ್ರಕಾಶ. ಬೆಳಕು ಹೋಯಿತು ಅಂತಂದಾಗ ಅಲ್ಲೇನು ಉಳಿತದ? ಅದೇ ಆಕಾಶ. ಬೆಳಕಿದ್ದಾಗ ಪ್ರಕಾಶ, ಬೆಳಕಿಲ್ದಾಗ ಆಕಾಶ. ಆಭಾಸ ಮತ್ತು ಕೂಟಸ್ಥರು ಅಭಿನ್ನವಾಗಿದ್ದಾರೆ. ಅಜ್ಞಾನಿಗಳಿಗೆ ಇವುಗಳನ್ನ ಬೇರ್ಪಡಿಸಿ ತಿಳಿಯಲಿಕ್ಕೆ ಆಗುವುದಿಲ್ಲ, ಸರಿಯಾಗಿ ತಿಳ್ಕೊಳ್ಳಕ್ಕಾಗಂಗಿಲ್ಲ. ಕೂಟಸ್ಥ ಮತ್ತು ಆಭಾಸ ಎರಡನ್ನು ಬೇರ್ಪಡಿಸಿ ತಿಳಿದುಕೊಳ್ಳುವುದೇ ವಿವೇಕ. ವಿವೇಕ ಅಂದ್ರೆ ಏನಂದ್ರೆ ಕೂಟಸ್ಥ ಮತ್ತು ಆಭಾಸನನ್ನ ಬೇರೆ ಬೇರೆ ಅಂತ ತಿಳ್ಕೊಳ್ಳೋದೇ ವಿವೇಕ. ಅವೆರಡನ್ನು ಬೇರ್ಪಡಿಸುವುದು, ಒಂದೇ ಅಂತ ತಿಳಿದುಕೊಳ್ಳುವುದು ಅವಿವೇಕ. ಅವೆರಡನ್ನ ಬೇರ್ಪಡಿಸದೇ ಒಂದೇ ಅಂತ ತಿಳಿದುಕೊಳ್ಳೋದು ಅವಿವೇಕ, ತಪ್ಪಾಗ್ತದೆ. ಎರಡನ್ನ ಬೇರ್ಪಡಿಸಬೇಕು. ಕೂಟಸ್ಥ ಮತ್ತು ಆಭಾಸಗಳನ್ನ ಬೇರ್ಪಡಿಸಿ ತಿಳ್ಕೋಬೇಕು. ಬೇರ್ಪಡಿಸಲಾರದೆ ಎರಡು ಆಭಾಸ ಕೂಟಸ್ಥ ಒಂದೇ ಅಂತ ತಿಳ್ಕೊಂಡ್ರೆ ಅವಿವೇಕ ಆಗ್ತದ. ಹಣ್ಣಿಗೆ ಕಾಯಿಗೆ ಫರಕದ ಇಲ್ರಿ? ಕಾಯಿಗೆ ಹಣ್ಣು ಹತ್ತೀನಿ ಅಂದ್ರೆ ಹೆಂಗಾಗ್ತದ? ಎರಡೂ ಕೂಡಿಕೊಂಡು ತೋರುತ್ತಿರುವ ಕಾರಣ ಅವಿವೇಕಿಗಳು ಒಂದೇ ಅಂತ ತಿಳಿದುಕೊಂಡಿರುತ್ತಾರೆ. ಆಭಾಸ ಮತ್ತು ಕೂಟಸ್ಥ ಎರಡು ಕೂಡಿಕೊಂಡಿದ್ದಕ್ಕೆ ಒಂದೇ ಅಂತ ತಿಳ್ಕೊತಾರೆ. ಕೂಟಸ್ಥ ಮತ್ತು ಆಭಾಸ ಎರಡನ್ನು ಬೇರ್ಪಡಿಸಿ ತಿಳಿದುಕೊಳ್ಳುವುದೇ ವಿವೇಕ. ಅವೆರಡನ್ನು ಬೇರ್ಪಡಿಸದೇ ಒಂದೇ ಅಂತ ತಿಳಿದುಕೊಳ್ಳುವುದೇ ಅವಿವೇಕ. ಇದನ್ನೇ ಏನಂತಾರಂದ್ರೆ ಚಿಜ್ಜಡ ಗ್ರಂಥಿ. ಚಿಜ್ಜಡ ಗ್ರಂಥಿ ಅಂತಾರ. ಚಿಜ್ಜಡ ಗ್ರಂಥಿ ಅಂದ್ರೆ ಚಿತ್ತು ಪ್ಲಸ್ ಜಡ. ಚಿತ್ತು ಅಂದ್ರೆ ಕೂಟಸ್ಥ, ಜಡ ಅಂದ್ರೆ ಆಭಾಸ. ಚಿಜ್ಜಡ ಗ್ರಂಥಿ. ಎರಡು ಕೂಡಿಸಿದ್ದು, ಎರಡೂ ಕೂಡಿಕೊಂಡು ತೋರುತ್ತಿರುವ ಕಾರಣ ಅವಿವೇಕಿಗಳು ಒಂದೇ ಅಂತ ತಿಳಿದಿರುತ್ತಾರೆ. ಶುದ್ಧ ಬ್ರಹ್ಮಜ್ಞಾನಿಗಳು ಇವೆರಡನ್ನು ಬೇರ್ಪಡಿಸಿ ತಿಳಿದುಕೊಳ್ಳುತ್ತಾರೆ. ಶುದ್ಧ ಬ್ರಹ್ಮಜ್ಞಾನಿಗಳು ಮಾತ್ರ ಇದನ್ನು ಬೇರ್ಪಡಿಸಿ ತಿಳ್ಕೊತಾರೆ.
ಕೂಟಸ್ಥ, ಆತ್ಮ, ಸಾಕ್ಷಿ, ಪ್ರತ್ಯಗಾತ್ಮ, ಅರಿವು ಇತ್ಯಾದಿ ಶಬ್ದಗಳನ್ನು ಬಳಸುತ್ತಾರೆ. ಇವೆಲ್ಲವುಗಳು ಒಂದೇ ವಸ್ತುವಿನ ಪರ್ಯಾಯ ನಾಮಗಳು. ಕೂಟಸ್ಥನ ನಾಮಗಳು ಇವೆಲ್ಲ. ಚೇತನ ಏನದಲ್ಲ, ಕೂಟಸ್ಥ, ಆತ್ಮ, ಸಾಕ್ಷಿ, ಪ್ರತ್ಯಗಾತ್ಮ, ಚೇತನ ಅಂತ ಬರಿಬಹುದು. ಚೇತನ, ಅರಿವು, ಇವೆಲ್ಲ ಏನು ಬೇರೆ ಬೇರೆ ಅಲ್ಲ, ಒಂದೇ ವಸ್ತುವಿನ ಪರ್ಯಾಯ ನಾಮಗಳು. ಶಬ್ದಗಳು ನಮ್ಮನ್ನು ದಿಕ್ಕು ತಪ್ಪಿಸಿ ಎಲ್ಲೆಲ್ಲೋ ಕರೆದುಕೊಂಡು ಹೋಗುತ್ತವೆ. ಲಕ್ಷ್ಯದಲ್ಲಿ ಇಟ್ಟುಕೊಂಡು ಅರ್ಥ ಮಾಡಿಕೊಳ್ಳಬೇಕು, ಇಲ್ಲಾಂದ್ರೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡ್ತಾವ, ಏನೇನೋ ಹೇಳಕತ್ತಾವ. ಲಕ್ಷ್ಯದಾಗ ಇಟ್ಟುಕೊಂಡು ಅರ್ಥ ಮಾಡ್ಕೋಬೇಕು. ಕೂಟಸ್ಥ ಅಂದ್ರೆ ಬೇರೆ ಅಲ್ಲ, ಸಾಕ್ಷಿ ಅಂದ್ರೆ ಬೇರೆ ಅಲ್ಲ, ಪ್ರತ್ಯಗಾತ್ಮ ಅಂದ್ರೆ ಬೇರೆ ಅಲ್ಲ, ಅರಿವು, ಆತ್ಮ, ಪರಮಾತ್ಮ, ಚೇತನ ಅಂದ್ರೆ ಬೇರೆ ಅಲ್ಲ. ಜ್ಞಾನಿಗಳಾದವರು ಈ ತಾಧ್ಯಾತ್ಮವನ್ನು ಬಿಡಿಸಿಕೊಂಡು ಅರ್ಥ ಮಾಡಿಕೊಂಡಿರುತ್ತಾರೆ. ಅಷ್ಟೇ ಅಲ್ಲ, ತಾವು ಕೂಡ ಬಿಡಿಸಿಕೊಂಡ ಸ್ಥಿತಿಯಲ್ಲಿಯೇ ಇರುತ್ತಾರೆ. ಆಭಾಸ ಬುದ್ಧಿಯಿಂದ ಬೇರ್ಪಡಿರುತ್ತಾನೆ. ಆಭಾಸ ಬುದ್ಧಿಯಿಂದ ಬೇರ್ಪಟ್ಟಿರುತ್ತಾರೆ. ಅವರೇನು ಆಭಾಸ ಅಂದ್ರೆ ಏನು ಅಂತ ತಿಳ್ಕೊಂಡು ಆ ಆಭಾಸ ಬುದ್ಧಿಯಿಂದ ಅವರು ಸೆಪರೇಟ್ ಆಗಿರ್ತಾರೆ, ಬೇರ್ಪಟ್ಟಿರುತ್ತಾರೆ. ಕೂಟಸ್ಥ ಮೋಕ್ಷ ಸಾಧಕ, ಆಭಾಸ ಎಂತವನು ಬಂಧನ ಬಾಧಕ. ಬಂಧನ ಮಾಡಿ ಬಾಧೆಯನ್ನು ಕೊಡುವವನಿವನು, ತೊಂದರೆ ಕೊಡುವವನಿವನು. ಮೋಕ್ಷ ಸಾಧಕ ಕೂಟಸ್ಥ. ಆತ್ಮನಲ್ಲಿ ಜಗನ್ಮಿತ್ಯತ್ವ ನಿರೂಪಣೆ. ಆತ್ಮದಾಗ ಜಗತ್ತ ಇದೇನ್ ಮಾಡಬೇಕು, ಆತ್ಮ ಮತ್ತು ಜಗತ್ತನ್ನ ಬೇರ್ಪಡಿಸಿ, ಬ್ರಹ್ಮ ಸತ್ಯ ಜಗನ್ಮಿತ್ಯ ಇದನ್ನು ಬೇರ್ಪಡಿಸಿ ತಿಳ್ಕೋಬೇಕು. ಸೂತ್ರ 12ಕ್ಕೆ ಪದ 72. ಸೂತ್ರ 12ಕ್ಕೆ ಪದ 72 ಪರಮಾನುಭವ ಬೋಧೆಯ 2ನೇ ಸಂಧಿ. ನಿಜಗುಣ ಶಿವಯೋಗಿಗಳು ಹೇಳ್ತಾರ, ನಿಜ ತತ್ವವನೇ ರಾಜಿಪನು ಕಲ್ಪಿತಾತ್ಮನೀ ತ್ರಿಜಗದೊಳ ಅರಿದನ್ನೇವರ ಮಿಂತು ಬೇಜವಾಡ ನ್ಯಾಯ ಪರೀಕ್ಷೆಗೆ ಮುನಲ ದ್ವಿಜನೆ ತಾನೆನಿಪ ರಕ್ಕಸನಂತೆ ಅಂತೇಳಿ ಒಂದು ವೇದಾಂತ ರತ್ನಾಕರದೊಳಗ 102ನೇ ಪೇಜ್ನೊಳಗೆ ಬರ್ದಾರೆ. ನಿಜ ತತ್ವವನೇ ರಾಜಿಪನು ಕಲ್ಪಿತಾತ್ಮನ ಆತ್ಮನೀ ತ್ರಿಜಗದೊಳ ಅರಿದನ್ನೇ ಪರಮಿಂತು ಅಂತೇಳಿ ಒಂದು ನಿಜಗುಣ ಶಿವಯೋಗಿಗಳ ಒಂದು ಪದ್ಯ ಅದ. ಈ ಪದ್ಯದೊಳಗ ಬೇಜವಾಡ ನ್ಯಾಯದ ಬಗ್ಗೆ ತಿಳ್ಕೋಬೇಕಾಗ್ಯದ. ಅದನ್ನೇ ಹೇಳೋರದ ಬಹಳ ಸುಂದರವಾದ ಮಾತು. ಇದನ್ನ ಬೇಜವಾಡ ನ್ಯಾಯ ಅಂತಾರೆ. ನಿಜ ತತ್ವವನೇ ಅಂದ್ರೆ ಜೀವನು ತನ್ನ ಸ್ವರೂಪವನ್ನ ಅರಿಯುವುದಕ್ಕಿಂತಲೂ ಪೂರ್ವದಲ್ಲಿ ಈ ಆಭಾಸನೆ ಸತ್ಯ ಅಂತ ತಿಳಿದುಕೊಂಡಿರುತ್ತಾನೆ. ಯಾವಾಗ ಕೂಟಸ್ಥನ ಜ್ಞಾನವಾಗುವುದೋ ಆವಾಗ ಆಭಾಸನು ಅನಿತ್ಯ ಇದ್ದಾನೆ, ಕೂಟಸ್ಥನು ನಿತ್ಯ ಇದ್ದಾನೆ ಅಂತೇಳಿ ಆಭಾಸ ವಿಕಾರಿ ಇದ್ದಾನೆ, ಕೂಟಸ್ಥ ನಿರ್ವಿಕಾರಿ ಇದ್ದಾನೆ ಅಂತ ಗೊತ್ತಾಗ್ತದೆ. ಅದಕ್ಕಿದು ಬೇಜವಾಡ ನ್ಯಾಯದ್ದು ದೃಷ್ಟಾಂತ ಇದೆಲ್ಲ ನಾಳೆ ಹೇಳೋಣ. ಎಷ್ಟಾಯ್ತು ಟೈಮು? ಹೇಳಕತ್ತ ಮುಂದೆ ನಿಮ್ಮ ಏನೇನವ ಸಾಧನೆಗಳೆಲ್ಲ ಮಾಡ್ರಿ.
ಒಟ್ಟ ಏನ್ ಮಾಡ್ಬೇಕಾಗ್ಯದ ಅಂತಂದ್ರ ಇದು ಕ್ರಮದಲ್ಲಿ ತೋರ್ತದೋ ಏನು ಕ್ರಮ ಇಲ್ಲದೆ ತೋರ್ತದೋ ಅಂತ ತಿಳ್ಕೋಬೇಕಾದ್ರೆ ಯಾವುದು ಆವಾಸ ಮತ್ತು ಕೂಟಸ್ಥ ಇದು ಕ್ರಮದಿಂದ ತೋರ್ತದೋ ಕ್ರಮ ಇಲ್ಲದೆ ತೋರ್ತದೋ ಅಂತೇಳಿ ತಿಳ್ಕೋಬೇಕಾಗೋದಕ್ಕಿಂತ ಮುಂಚೆ ಏನ್ ತಿಳ್ಕೋಬೇಕಂತಂದ್ರ ಅವುಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳೋದು ಕಲಿಬೇಕು. ಆವಾಸನನ್ನ ಮತ್ತು ಕೂಟಸ್ಥನನ್ನ ಬೇರ್ಪಡಿಸಿ ತಿಳಿದುಕೊಳ್ಳೋದಕ್ಕ ಒಂದು ದೃಷ್ಟಾಂತ ಏನ್ ಕೊಟ್ರು, ಕಬ್ಬಿಣ ಮತ್ತು ಬೆಂಕಿ ಕೊಟ್ರು. ಆಮೇಲೆ ಇನ್ನೊಂದು ಉದಾಹರಣೆ ಆಕಾಶ ಮತ್ತು ಪ್ರಕಾಶದ ಕೊಟ್ರು. ಈಗ ಏನ್ ಮಾಡ್ಯಾರ, ಬೇಜವಾಡ ನ್ಯಾಯದಲ್ಲಿ ಮತ್ತೆ ಕೂಟಸ್ಥ ಮತ್ತು ಆವಾಸನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವುದಕ್ಕೆ ಮತ್ತೆ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇದನ್ನು ಪಕ್ಕಾ ಗೊತ್ತಾಗಬೇಕು. ಇದು ಗೊತ್ತಾಯ್ತು ಅಂತಂದ್ರೆ ನಿಮ್ಮ ಅಜ್ಞಾನ ದೂರ ಆಗ್ತದ. ಕೂಟಸ್ಥ ಮತ್ತು ಆವಾಸಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವ ಕೌಶಲ್ಯ ನಿಮ್ಮೊಳಗೆ ಬತ್ತು ಅಂತಂದ್ರೆ ಅಜ್ಞಾನ ದೂರ ಆಗಿ ಹೋಗ್ಬಿಡ್ತದೆ. ಆ ಕೌಶಲ್ಯ ತುಂಬಿದ ಮೇಲೆ ಮುಂದೆ ಕ್ರಮದಿಂದ ಆಗ್ತದೋ ಅಕ್ರಮದಿಂದ ಆಗ್ತದ. ಆಮೇಲೆ ಹೇಳ್ತಾರೆ ಬಹಳ ಮುಖ್ಯವಾದ ಪ್ರಶ್ನೆ, ಮುಖ್ಯವಾದ ಪಾಠ ಅದ. ಮತ್ತೆ ನಾಳೆ ಸೇರೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಯಾರಿಗೆ ಏನಾರು ಡೌಟ್ ಅದ, ಏನಾರು ಕೇಳ್ಬೇಕ? ಏನು ಹೇಳಿಲ್ಲ ಇವತ್ತು ನಾನು. ಕೂಟಸ್ಥ ಮತ್ತು ಆವಾಸ ಒಂದು ಕ್ರಮದಲ್ಲಿ ಪ್ರತೀತಿ ಆಗ್ತಾರೋ, ಕ್ರಮವಿಲ್ಲದೆ ಏಕಕಾಲಕ್ಕೆ ಪ್ರತೀತಿ ಆಗುತ್ತಾರೋ ಅಂತ ಪ್ರಶ್ನೆ ಕೇಳಿದಾಗ ಬ್ರಹ್ಮಜ್ಞಾನ ಯಾರಿಗಾಗ್ತದ ಅಂತಂದ್ರೆ ಕೂಟಸ್ಥನಿಗೆ ಆಗಲ್ಲ, ಇವನಿಗೆ ಆವಾಸನಿಗೆ ಆಗ್ತದ ಅಂತ ಹೇಳಿದ್ರು. ಮತ್ತೆ ಆವಾಸ ಕೂಟಸ್ಥ ಹೆಂಗದಾರಪ್ಪ ಅಂತಂದ್ರೆ ಮುಖ್ಯ ಸಮಾನಾಧಿಕರಣ ಮತ್ತು ಬಾಧ ಸಮಾನಾಧಿಕರಣ ರೂಪದಲ್ಲಿ ಅದರ ಅಂತ ಹೇಳಿದ್ರು. ಮತ್ತಿದು ಅವರ ಪ್ರತೀತಿ ಹೆಂಗಾಗ್ತದ ಅಂತಂದ್ರೆ ಅದು ಎರಡೂ ಒಂದೇ ಸಲ ಅಕ್ರಮವಾಗಿ ಆಗ್ತವೋ, ಏನು ಕ್ರಮದಲ್ಲಿ ಮೊದಲು ಕಾರಣ ಆಮೇಲೆ ಕಾರ್ಯ ಅನ್ನೋ ರೀತಿಯಲ್ಲಿ ಆಗ್ತದೋ ಅಂತ ತಿಳಿದಾಗ ಅದಕ್ಕಿಂತ ಮೊದಲು ಇದನ್ನ ನೀವು ತಿಳ್ಕೊಳ್ಳೋದಕ್ಕಿಂತ ಮೊದಲು ಕ್ರಮ ಅಕ್ರಮಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮೊದಲು ಅತ್ಯಂತ ಮಹತ್ವದ ವಿಚಾರ ಏನದ ಅಂತಂದ್ರೆ ಎರಡನ್ನ ಮೊದಲ ಬೇರ್ಪಡಿಸಿ ತಿಳ್ಕೊಳ್ಳೋದು ಕಲೀರಿ. ಆವಾಸನ್ನ ಮತ್ತು ಕೂಟಸ್ಥನ ಬೇರ್ಪಡಿಸಿ ತಿಳಿದುಕೊಳ್ಳೋದು ವಿವೇಕ, ಬೇರ್ಪಡಿಸದೆ ಒಂದೇ ಅಂತ ತಿಳ್ಕೊಳ್ಳೋದು ಅವಿವೇಕ ಅಂತ ಹೇಳಿದ್ರು. ಆ ಬೇರ್ಪಡಿಸಿ ತಿಳಿದುಕೊಳ್ಳುವುದಕ್ಕೆ ಒಂದು ಕಬ್ಬಿಣ ಮತ್ತು ಅಗ್ನಿ ಅನ್ಯೋನ್ಯ ಅಧ್ಯಾಸದ ಉದಾಹರಣೆ ಕೊಟ್ಟರು. ಇನ್ನ ಒಂದು ಆಕಾಶ ಮತ್ತು ಪ್ರಕಾಶ ಅನ್ನೋದು ಕೊಟ್ಟರು. ಈಗ ಮತ್ತೆ ಬೇಜವಾಡ ನ್ಯಾಯದ ಬಗ್ಗೆ ಒಂದು ಹೇಳ್ತಾರೆ. ಅದ್ರ ಬಗ್ಗೆ ನಾಳೆ ಹೇಳೋಣ. ಇವತ್ತು ಟೈಮ್ ಆಯ್ತು. ಮತ್ತೆ ನೀವೇನಾರು ಹೇಳ್ಬೇಕಿದ್ರೆ ಹೇಳ್ಬೋದು. ಇವತ್ತಿನ ಪಾಠದ ಬಗ್ಗೆ ಏನಾರು ಹೇಳೋದಿದ್ರೆ ಕೇಳಿ. ಏನಿಲ್ಲ ರೀ? ಓಕೆ, ಮುಂದೆಂದು ಏನ್ ಮಾಡ್ತೀರಿ ಮಾಡ್ರಿ. ವಾಟ್ ಈಸ್ ನೆಕ್ಸ್ಟ್? ಇದುವರೆಗೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಸ್ವಾಮಿಗಳು ಈ ಅಹಮೃತಿಯೊಳಗ ಸಾಕ್ಷಿ ಮತ್ತು ಆಭಾಸ ಇವರು ಕ್ರಮವಾಗಿ ಒಬ್ಬರನ್ನೊಬ್ಬರು ಪ್ರತೀತಿ ಆಗ್ತಾರೋ ಅಥವಾ ಒಂದೇ ಸಮಯದೊಳಗ ಇವರು ಪ್ರತೀತಿ ಆಗ್ತಾರೋ ಅನ್ನೋದಕ್ಕ ನಮ್ಗೆ ಉದಾಹರಣೆಗಳನ್ನು ಕೊಟ್ಟು ಹೇಳಿದರು. ಜಗತ್ತು ಸೃಷ್ಟಿ ಹೆಂಗಾಗ್ಯದ ಅಂತಂದ್ರ ಕೋಳಿ ಮತ್ತು ತತ್ತಿ ಕ್ರಮವಾಗಿ ಆಗಿಲ್ಲ. ಜಗತ್ತು ಸೃಷ್ಟಿ ಕ್ರಮ ಕೋಳಿ ಮತ್ತು ತತ್ತಿ ಎರಡು ಎಟ್ ಎ ಟೈಮ್. ಕನಸಿನೊಳಗೆ ಹೆಂಗೆ ಎಟ್ ಎ ಟೈಮ್ ಬರ್ತಾವಲ್ರಿ, ಕರು ಮತ್ತು ಆಕಳು, ಕೋಳಿ ಮತ್ತು ತತ್ತಿ ಮತ್ತು ಬೀಜ ಮತ್ತು ವೃಕ್ಷ
ಏಕಕಾಲದಲ್ಲಿ ಕನಸಿನಲ್ಲಿ ತೋರುವಂತ ಒಂದೇ ಅಕ್ರಮವಾಗಿ ಹೆಂಗ್ ತೋರ್ತಾವ ಹಾಂಗ ಇದು ಜಗತ್ತು ಸೃಷ್ಟಿ ಕೆಲಸನು ಹಂಗೆ ಅದ. ಅಟ್ ಎ ಟೈಮ್ ಅದ, ಅದು ಒಂದರ ಬೆನ್ನಿಗೆ ಒಂದಿಲ್ಲ ಅದು. ಈ ಕಾರ್ ಇದು ಕ್ರೇನ್ ಹಿಡಿತದ ಕಾರ್ದ ಅಜ್ಞಾನಿ ಆಗೈತೆ, ಕ್ರೇನು ರಾಷ್ಟ್ರದ ಕಾರ್ಯ ಅದು ಅಜ್ಞಾನದ ಕಾರ್ಯ ಐತೆ. ಇವು ಎರಡನ್ನೂ ಬೇರ್ಪಡ್ತಕ್ಕನ ಬರೋದಿಲ್ಲ. ನಾಗರತ್ನಮ್ಮವ್ರು ಎಲ್ಲ ಹೇಳ್ತಾರ ತೋರಿ, ನಿಮ್ಮ ಏನ್ ಬೇರ್ಪಡಿಸ್ಲಕ್ ಬರಲ್ಲ. ನಾನು ಆಕ್ಚುಲಿ ಇಲ್ಲಿ ಇಲ್ಲ, ನಾ ಬೇರೆ ಕಡೆನೇ ಇದೀನಿ. ನನ್ನ ಮನಸ್ಸೆಲ್ಲ ಆ ಕಡೆ ಅದ, ಲಕ್ಷ ಆ ಕಡೆ ಅದ. ಸುಮ್ಮಿಲ್ಲಿ ಜಗ್ಲಕತ್ತೀನಿ. ಮತ್ತೆ ಇವತ್ತು ಸಂಜೆಯಿಂದ 5 ದಿವಸ ಪ್ರವಚನ ಅದ ಇಲ್ಲೊಂದು ಆಶ್ರಮದಾಗ. ಸಾಯಂಕಾಲ ಪಾಠ ಕಲಿ ಹೋಗ್ಲಕತ್ತೀವಿ. ಬೆಳಗ್ಗೆ ಒಂದೇ ಇರ್ತದೆ, ಇನ್ನ 5 ದಿವಸ ಸಾಯಂಕಾಲದ ಪಾಠ ಇರಲ್ಲ. 29, 30ನೇ ತಾರೀಕು ತನಕ ಅಲ್ಲಿ ಪ್ರವಚನಗಳದ ನಮ್ಮ. ಇಲ್ಲ ರಾಯಚೂರಾಗ್ಯಾರ. ಈಗ 5 ದಿವಸದವ್ರದನ್ನ ವಿಶೇಷ ಇಲ್ಲ. ರಾಯಚೂರ್ ಹತ್ರ ಒಂದು ಯರ್ಮರಸತ್ ಬರ್ತದ್ರಿ ಊರು. ಅಲ್ಲಿ ವೀರಭದ್ರ ತಾತನವ್ರು ಅಂತೇಳಿ ಅವ್ರ ತತ್ವಜ್ಞಾನ ಬ್ರಹ್ಮಜ್ಞಾನ ಹೇಳ್ತಾ 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 ಜೀವನ ಕಳೆದಾರ. ಅವ್ರ ಶಿಷ್ಯರೆಲ್ಲರೂ ಕೂಡಿ ಪ್ರತಿ ವರ್ಷ ಅಲ್ಲಿ ಒಂದು ಆಶ್ರಮ ಕಟ್ಟ್ಯಾರ. ಮತ್ತೆ ಇಲ್ಲಿ ರಾಯಚೂರದಾಗ ಒಂದು ಆಶ್ರಮ ಕಟ್ಟ್ಯಾರ. ಅಲ್ಲಿ ಕಟ್ಟೋದಾಗ ಅಲ್ಲಿ ಕರ್ಕೊಂಡು ಹೋಗ್ತಾರ, ಇಲ್ಲಿ ಬಂದಾಗ ಇಲ್ಲಿ ಕರ್ಕೊಂಡು ಹೋಗ್ತಾರ. ಒಂದು 5 ದಿವಸ ಇರ್ತದ. ನಾನು ಒಂದ್ 2 ದಿವಸ ಮಾಡ್ತೀನಿ ಅಷ್ಟೇ. ಇರ್ತೀನಿ ಅವ್ರ ಜೊತೆಗೆ, ಅಲ್ಲಿ ಇರ್ಬೇಕು. ಇವತ್ತು ನಾಳೆ 2 ಹೆಣ್ಮಕ್ಳು ಕೊಟ್ಟಾರ. ಮತ್ ನಾಡದ ರಾತ್ರಿ ನಾಡದ ಮತ್ತ ವೇದಿಕೆ ಮೇಲೆ ಕೂತ್ ಪಾಠ ಹೇಳ. ನಮ್ಮಲ್ಲಿ ಹೆಣ್ಮಕ್ಳು ಬಹಳ ಜೋರ್ ಅದಾರ, ಬ್ರಹ್ಮಜ್ಞಾನಿಗಳು. ನಮ್ಕಿಂತ ದಬಾಶ್ ಹೇಳ್ತಾರ ಅವ್ರೆ. ಅಳ್ಳಾಡ್ಸ್ಬಿಡ್ತಾರೆ ನಮ್ ಕ್ವಶನ್ಗಳು ಹಾಕಿದ್ರ ಅಂತ. ಏನ್ ಮಾಡಕ್ಕಾಗಲ್ಲ. ಅವರೇ ನಮ್ಗೆಲ್ಲ ತರಬೇತಿ ಕೊಟ್ಟು ತಯಾರು ಮಾಡಿರ್ತಾರ. ಅವ್ರ ಮುಂದೆ ನಾವೇನ್ ಓಕೆ. ನಮಸ್ಕಾರ ಎಲ್ಲರಿಗೂ.